ಯಾರು ಗೊತ್ತಿಲ್ಲ ಸರ್, ಪೊಲೀಸ್ ಅವ್ರು ಬುಕ್ ಮಾಡ್ತಾರೆ ಸರ್, ಸರ್ ಡಾಕ್ಟರ್ಸ್ ಬುಕ್ ಮಾಡ್ತಾರೆ ಸರ್, ಸರ್ ಲಾಯರ್ಸ್ ಬುಕ್ ಮಾಡ್ತಾರೆ ಸರ್, ಸರ್ ಗೌರ್ಮೆಂಟ್ ಆಫೀಸರ್ಸ್ ಬುಕ್ ಮಾಡ್ತಾರೆ ಸರ್, ಎಲ್ಲರನ್ನು ಕರ್ಕೊಂಡು ಹೋಗಿದೀವಲ್ಲ. ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಅವ್ರು ಎಲ್ಲೋ ಬೋರ್ಡ್ ಇಟ್ಕೊಂಡು ಮಾಡ್ತಾರೆ. ಹೌದು, ಅವ್ರಿಗೆ ಇದೆಲ್ಲ ಇವಕ್ಕೆಲ್ಲ ಎಲ್ಲೋ ಬೋರ್ಡ್ ಇಲ್ಲ, ವೈಟ್ ನಮಗೂ ಕೂಡ ಎಜುಕೇಶನ್ ಡಬಲ್ ಡಿಗ್ರಿ ಮಾಡಿರೋರ್ನ ನಾನು ಬೈಕ್ ಟ್ಯಾಕ್ಸಿ ಮಾಡಿರೋದು ನೋಡಿದೀನಿ. ಎಷ್ಟೆಷ್ಟೋ ಅಂತಾರಲ್ಲ, ಸೊ ನನಗೆ ಗೊತ್ತಿರೋ ಪ್ರಕಾರ 1 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರೆ ಅಂದಾಜು. ನನಗೆ ಗೊತ್ತಿರೋ ಪ್ರಕಾರ ಈಗ 1 ಲಕ್ಷ ಜನ ಈಗ ಈ ಸರ್ವಿಸ್ ನ ತೆಗೆದ್ರೆ ಎಲ್ಲಿ ಹೋಗ್ಬೇಕು? ಯಾರು ಕೆಲಸ ಕೊಡ್ತೀರಾ? ಕೊಡ್ಲಿ ಯಾರಾದ್ರೂ ಕೆಲಸ. ಈಗ ಯಾರಾದ್ರೂ ಕೆಲಸ ಕೊಟ್ಬಿಟ್ಟು ಬನ್ನಿ ಅಂತಂದ್ರೆ ಡನ್, ನಾವು ಹೋಗ್ತೀವಿ. ಎಲ್ಲೂ ಕೆಲ್ಸಗಳಿಲ್ಲ ಸರ್. ಒಳ್ಳೊಳ್ಳೆ ಬೈಕ್ ಟ್ಯಾಕ್ಸಿ ಬಗ್ಗೆ ಕೋರ್ಟಲ್ಲಿ ಎಲ್ಲ ತಾರೀಕು ತೀರ್ಪಂತ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ರು. ಬೈಕ್ ಟ್ಯಾಕ್ಸಿ ಹೊಡೆಯೋರಾಗಿರ್ಬೋದು, ಇಲ್ಲ ಬೇರೆ ಚಾಲಕರಾಗಿರ್ಬೋದು ವೆಯ್ಟ್ ಮಾಡ್ತಾ ಇದ್ರು. ಅದೇನು ಬಂದಿದ್ಯಾ? ಈಗ ಬೈಕ್ ಟ್ಯಾಕ್ಸಿ ಬಗ್ಗೆ ಏನು ಕೋರ್ಟ್ ಸದ್ಯಕ್ಕೆ ಆರ್ಡರ್ ಬರ್ತಿಲ್ಲ. ಅಂದ್ರೆ ಕೋರ್ಟ್ ಅಲ್ಲಿ ಕೇಸ್ ನಡೀತಾ ಇದೆ, ವಾದ ವಿವಾದ ಅವ್ರ ಕಡೆಯಿಂದ ಇವ್ರ ಕಡೆಯಿಂದ ಸೊ ನಡೀತಾ ಇದೆ. ಈಗ ಸದ್ಯಕ್ಕೆ ಫೈನಲ್ ಡಿಸಿಷನ್ ಅನ್ನೋದು ಏನು ಬಂದಿಲ್ಲ ಅಷ್ಟೇ. ಫೈನಲ್ ಡಿಸಿಷನ್ ಅನ್ನೋದಲ್ಲ, ಏನೋ 7ನೇ ತಾರೀಕು ಇದು ಮಾಡ್ತಾರಂತ ಹೇಳ್ತಿದ್ರಲ್ಲ. ಇಲ್ಲ, ಮೇ ಬಿ ಅದೆಲ್ಲ ರಾಂಗು. ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈಗ ಆಟೋದವರು ಅವ್ರ ಕಡೆಯಿಂದ ಅವ್ರಿಗೆ ಏನ್ ಬೇಕೋ ಅವ್ರು ಮಾತಾಡ್ತಾರೆ. ಈಗ ಬೈಕ್ ಟ್ಯಾಕ್ಸಿ ಕಡೆಯವರು ಬೈಕ್ ಟ್ಯಾಕ್ಸಿಗೆ ಏನ್ ಬೇಕೋ ಅವ್ರ ಕಡೆಯಿಂದ ಅವ್ರು ಮಾತಾಡ್ತಾರೆ. ಇದನ್ನ ಅಂದ್ರೆ ಅವ್ರಿಗೆ ಏನೇನ್ ಬೇಕೋ ಅವ್ರು ಮಾತಾಡ್ತಾರೆ ಹೊರತು ಇಲ್ಲಿ ಯಾವ ಸತ್ಯ ಯಾವ್ದು ನಿಜ ಅನ್ನೋ ಗೊತ್ತಿಲ್ಲ. ಬಟ್ 2ನೇ ತಾರೀಕು ಕೋರ್ಟ್ ಅಲ್ಲಿ ಕೇಸ್ ಇತ್ತು. ಬಟ್ ಆಸ್ ಪರ್ ಈಗ ಗೊತ್ತಾಗ್ತಿರೋದೇನಪ್ಪ ಅಂದ್ರೆ, ಬೆಂಚ್ ಮೇಲೆ ಬಂದಿಲ್ಲ ಅದು. ಅಂದ್ರೆ ಟೈಮ್ ಕೊರತೆನೋ ಇಲ್ಲ ಅಂದ್ರೆ ಏನೋ ಗೊತ್ತಿಲ್ಲ, ಬಟ್ ಬೆಂಚ್ ಮೇಲೆ ಬಂದಿಲ್ಲ. ಸೊ ಮೇ ಬಿ ಅದು ಇನ್ನೂ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವಾಗ ಅಂತಾನು ಕನ್ಫರ್ಮ್ ಆಗ್ಲಿಲ್ಲ. ಸೊ ಇನ್ನೂ ಅದು ಏನು ಗೊತ್ತಿಲ್ಲ. ಅದು ಬೈಕ್ ಯೂನಿಯನ್ ಇದೆಯಲ್ಲ, ಬೈಕ್ ಟ್ಯಾಕ್ಸಿ ಯೂನಿಯನ್ ಇದೆಯಲ್ಲ, ಹೌದು. ಅವ್ರು ಏನ್ ಹೇಳ್ತಾರೆ? ಅವ್ರು ಏನ್ ಹೇಳ್ತಾರೆ, ಈಗ ಅವ್ರಿಗೆ ಬೈಕ್ ಟ್ಯಾಕ್ಸಿ ಹುಡುಗರಿಗೆ ಏನ್ ಬೇಕು? ಬೈಕ್ ಟ್ಯಾಕ್ಸಿ ಬೇಕು. ಅವ್ರಿಗೆ ದುಡಿಯೋದಕ್ಕೆ ಈಗ ದಾರಿ ಆಗಿದೆ ಅದು. ಈಗ ಕಷ್ಟ ಪಡ್ತಿದ್ದಾರೆ, ಸೊ ಅದನ್ನ ಉಳಿಸ್ಕೋಬೇಕು. ಸೊ ಅದಕ್ಕೋಸ್ಕರ ಅವ್ರ ಏನ್ ಹೇಳ್ತಾರೆ, ಮಾಡೋದು ಬಿಡೋದು ನಿಮ್ ಇಷ್ಟ, ಮಾಡಿದಾಗ ಹುಷಾರಾಗಿ ಮಾಡಿ. ಸೊ ಏನಾದ್ರು ಆದ್ರೆ ನಮ್ ಹಿಂದೆ ಇದೀವಿ ಅಂತ ಹೇಳಕ್ ಇಷ್ಟಪಡ್ತಾರೆ ಅವ್ರಷ್ಟೇ. ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅಂತ ಹೇಳ್ತಾವ್ರಲ್ಲ, ಹೌದು. ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಈಗ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗುತ್ತೆ ಅನ್ನೋದಕ್ಕಿಂತ ಈಗ ಅದೇ ನಾನು ಆಗ್ಲೇ ಹೇಳ್ದಂಗ, ಈಗ ಆಟೋದವ್ರು ಬಂದು ಬ್ಯಾನ್ ಆಗ್ಬೇಕು ಅಂತಾರೆ, ಈಗ ಬೈಕ್ ಟ್ಯಾಕ್ಸಿ ರೈಡರ್ಸ್ ಬಂದು ಬೇಕು ಅಂತಾರೆ. ಸೊ ಈಗ ಹೆಂಗಾಗ್ಬಿಡುತ್ತೆ ಅಂದ್ರೆ, ಈಗ ನಾ ಏನೋ ಒಂದು ವಿಚಾರ ತಗೊಂಡ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಕ್ರಿಕೆಟ್ ಮ್ಯಾಚ್ ಅಂತ ತಗೊಳ್ಳೋಣ. ಆ ಟೀಮು ಈ ಟೀಮ್ ಅಂತ ಇರ್ತದೆ. ಬಟ್ ಮಧ್ಯದಲ್ಲಿ ಯಾರು ಇರ್ತಾರೆ? ನೋಡೋರು ಯಾರು? ಜನಗೆ ಏನ್ ತಗೊಂತಾರೆ? ಎಂಟರ್ಟೈನ್ಮೆಂಟ್ ತಗೊಂತಾರೆ ಕ್ರಿಕೆಟ್ ನೋಡ್ಬಿಟ್ಟು. ಸೊ ಇಲ್ಲಿ ನನ್ನ ಪ್ರಕಾರ ಆಟೋದವ್ರನ್ನ ಅವ್ರ ಪರವಾಗಿ ಮಾತಾಡೋದಕ್ಕೂ ಇಲ್ಲ ಬೈಕ್ ಟ್ಯಾಕ್ಸಿ ರೈಡರ್ಸ್ ಪರ ಮಾತಾಡೋದಕ್ಕಿಂತ ಪಬ್ಲಿಕ್ ಏನ್ ಬೇಕು ಅನ್ನೋದು ನೋಡಿದ್ರೆ ನನ್ನ ಪ್ರಕಾರ ಬೆಟರ್. ಈಗ ಯಾರೆಲ್ಲ ಬ್ಯಾನ್ ಆಗ್ಬೇಕು ಅಂತಾರೆ ಅವರು ಪಬ್ಲಿಕ್ ಗೆ ಒಂದು ಉಪೋಲ್ ಮಾಡ್ಲಿ. ಈಗ ಯಾವ್ದೋ ಒಂದು ಮೆಟ್ರೋ ಹತ್ರನೋ ಎಲ್ಲ ಜನ ಎಲ್ಲಿರ್ತದೆ ಅಲ್ಲಿ ಹೋಗ್ಬಿಟ್ಟು ಒಂದು 50 ಜನ ಕೇಳಲಿ. 50 ಜನದಲ್ಲಿ ಯಾರು ಎಷ್ಟ್ ಜನ ಬೇಡ ಅಂತಾರೆ, ಎಷ್ಟ್ ಜನ ಬೇಕು ಅಂತಾರೆ ಡಿಸೈಡ್ ಮಾಡ್ಬಿಟ್ಟು ಆಮೇಲೆ ತಗೊಳ್ಳಿ ಅನ್ನೋದು ನನ್ನ ಇದು. ಈಗ ನಾನು ಯಾರು ಅಲ್ಲ ಬ್ಯಾನ್ ಮಾಡೋದಕ್ಕಾಗ್ಲಿ, ಇಲ್ಲ ನೀವ್ ಯಾರು ಅಲ್ಲ ಬ್ಯಾನ್ ಆಗ್ಲಿ ಅನ್ನೋದಕ್ಕೆ. ಈಗ ನಾವ್ ಯಾರು ಅಲ್ಲ. ಬಟ್ ಎಂಡ್ ಆಫ್ ದ ಡೇ ಒಂದು ಸರ್ವಿಸ್ ಅನ್ನೋದು ಯಾರು ಕೊಡ್ತಾ ಇದೀವಿ ನಾವು? ಈಗ ಆಟೋದವ್ರಾಗ್ಲಿ, ಈಗ ನಾವಾಗ್ಲಿ ಯಾರಿಗೆ ಪಬ್ಲಿಕ್ ಕೊಡ್ತಾ ಇದೀವಿ. ಸೊ ಪಬ್ಲಿಕ್ ಡಿಸೈಡ್ ಮಾಡ್ಲಿ ಅದು ಬ್ಯಾನ್ ಆಗ್ಬೇಕಾ ಬೇಡ ಅನ್ನೋದು ನನ್ನ ಅಭಿಪ್ರಾಯ. ಸಿಸ್ಟಮ್ ಹೆಂಗಿದೆ? ನೀವೀಗ ಆಟೋ ಡ್ರೈವರ್ ಆಗ್ಲಿ, ಕ್ಯಾಬ್ ಡ್ರೈವರ್ಸ್ ಆಗ್ಲಿ, ಹೆಂಗೆ ಆರ್ಡರ್ ಈಗ ಡ್ಯೂಟಿಗೆ ಬರ್ತಾವಲ್ಲ, ಸೊ ಡ್ಯೂಟಿಗೆ ಹೆಂಗ್ ಪಿಕಪ್ ಅಂಡ್ ಡ್ರಾಪ್ ಮಾಡೋದು ಸೇಮ್ ಪ್ರೊಸೆಸ್ ಬೈಕ್ ಟ್ಯಾಕ್ಸಿಯಲ್ಲೂ ಇರೋದು ಅಷ್ಟೇ. ಇವಾಗ ಬಂದ್ರೆ ಕ್ಯಾಬ್ ಆಗಿರ್ಬೋದು, ಆಟೋ ಆಗಿರ್ಬೋದು, ಅವ್ರು ಎಲ್ಲೋ ಬೋರ್ಡ್ ಇಟ್ಕೊಂಡು ಮಾಡ್ತಾರೆ. ಹೌದು, ಅವ್ರಿಗೆ ಇದೆಲ್ಲ ಇವಕ್ಕೆಲ್ಲ ಎಲ್ಲೋ ಬೋರ್ಡ್ ಇಲ್ಲ, ವೈಟ್ ಬೋರ್ಡ್. ನಮಗೂ ಕೊಡ್ಲಿ, ನಾವು ಮಾಡ್ತೀವಿ. ಈಗ ನಾವು ಬೇಡ ಅಂತ ಯಾರು ಅಂದಿಲ್ಲಲ್ಲ. ಈಗ ಯಾವ್ದೇ ರೈಡರ್, ಈಗ ಯಾರು ನಾವು, ಈಗ ನಾನು ಒಬ್ಬ ರೈಡರ್ ಆಗಿ ಮಾತಾಡ್ತೀನಿ. ಯಾಕಂದ್ರೆ ನಾನು ಅದರಿಂದ ಹೊಟ್ಟೆಗೆ ಅನ್ನ ತಿಂದಿದ್ದೀನಿ ಅಂಡ್ ಅದರಿಂದ ನಾನು ಸಂಪಾದನೆ ಮಾಡಿದೀನಿ. ಇವಾಗ ಮಾಡ್ತಿಲ್ಲ, ಬಟ್ ಆದ್ರೆ ಒಂದ್ ಟೈಮಲ್ಲಿ ಮಾಡಿದೀನಿ. ಆದ್ರೆ ನಾನ್ ಕೇಳೋದು, ಯಾರು ಬೇಡ ಅಂದ್ರು? ಯಾವ ರೈಡರ್ ಆದ್ರೂ ಬೇಡ ಅಂದ, ಇಲ್ಲ ಯಾವ ಅಸೋಸಿಯೇಷನ್ ಅವನ್ ಯಾರಾದ್ರೂ ಬೇಡ ಅಂದ? ಯಾರು ಬೇಡ ಅಂದಿಲ್ಲ. ನಾವು ಕೊಡ್ಲಿ, ನಮ್ಗೆ ನಾವು ಅದನ್ನೇ ಕೇಳ್ತಿದೀವಿ. ನಮಗೂ ಎಲ್ಲೋ ಬೋರ್ಡ್ ಕೊಡ್ಲಿ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೊಡ್ಲಿ, ನಮ್ಗೊಂದು ಯೂನಿಫಾರ್ಮ್ ಕೊಡ್ಲಿ. ಸೊ ನಮಗೂ ಅದು ಕೊಡ್ಲಿ ಅಂದ್ರೆ ನಾವು ಅದನ್ನೇ ಕೇಳ್ತಿರೋದು. ಈಗ ಯಾರಾದ್ರೂ ರೈಡರ್ ಬಂದ್ಬಿಟ್ಟು ನಾವ್ ಎಲ್ಲೋ ಬೋರ್ಡ್ ಅಲ್ಲಿ ಮಾಡಲ್ಲ ಅಂತ ಅಂದಿದಾರ? ಯಾರು ಅಂದಿಲ್ಲ. ಈಗ ಏನಾಗಿದೆ ಅಂದ್ರೆ, ಆಟೋದವ್ರು ಹೇಳ್ತಾರೆ ನಾವ್ ಎಲ್ಲೋ ಬೋರ್ಡ್ ಅಲ್ಲಿ ಮಾಡ್ತೀವಿ, ಎಲ್ಲೋ ಬೋರ್ಡ್ಗೆ ಟ್ಯಾಕ್ಸ್ ಕಟ್ತೀವಿ. ನಾವು ಕಟ್ತೀವಿ, ನಾವು ರೆಡಿ ಇದೀವಿ, ನಾವೆಲ್ಲೂ ಬೇಡ ಅಂದಿಲ್ವಲ್ಲ. ನಮಗೂ ಮಾಡ್ಲಿ, ಹಂಗ್ ಮಾಡಿದ್ರೆ ಇನ್ನು ಒಳ್ಳೇದೇ. ಯಾಕಂದ್ರೆ ಈಗ ಇವ್ರೇನು ಈಗ ಅಲ್ಲೆಲ್ಲಿ ಬಡ್ಕಂತಾರೆ. ಫಾರ್ ಎಕ್ಸಾಂಪಲ್ ಬೇರೆ ರಾಜ್ಯದವ್ರು ಬಂದ್ಬಿಟ್ಟು ಬೇರೆ ಗಾಡಿಗಳು ಬಂದು ಡ್ಯೂಟಿ ಮಾಡ್ತಾರೆ, ಅಂತವ್ರೆಲ್ಲ ಫಿಲ್ಟರ್ ಆಗ್ತಾರೆ. ಸೊ ನಮ್ ಕರ್ನಾಟಕದವ್ರಿಗೆ ಕೆಲಸ ಸಿಗ್ತದೆ, ಮಾಡ್ಲಿ ಬಿಡಿ, ಒಳ್ಳೇದೇ ಅಲ್ವಾ? ಬೈಕ್ ಟ್ಯಾಕ್ಸಿ ಲೀಗಲ್ಲ ಇಲ್ಲೀಗಲ್ಲ? ಪ್ರೆಸೆಂಟ್ ನಾವು ಈಗ ಇಲ್ಲಿಗಲೇ. ಯಾಕಂದ್ರೆ ಕೋರ್ಟ್ ಇಂದ ಆದೇಶ ಹೇಳಿದ್ದಾರೆ, ಮಾಡ್ಬೇಡಿ, ಸ್ವಲ್ಪ ದಿವಸ ಸ್ಟಾಪ್ ಮಾಡಿ ಅಂತ. ಬಟ್ ಇದು ಇಲ್ಲಿಗಲ್ ಲೀಗಲ್ ಅಂತ ಡಿಸೈಡ್ ಮಾಡ್ಬೇಕಾಗಿರೋದು ನಾನಲ್ಲ. ನೀವು ನನ್ನ ಪ್ರಕಾರ ಕೇಳಿದ್ರಿ.
ಓಕೆನಾ. ನನ್ನ ಪ್ರಕಾರ ನಾನು ಹೇಳ್ತೀನಿ ಅಷ್ಟೇ, ಇದು ನನ್ನ ಪ್ರಕಾರ ಅದು ದುಡ್ಕೊಳಕ್ ಒಂದ್ ದಾರಿ. ಲೀಗಲ್ ಇಲ್ಲಿಗಲ್ ಅಂತಂದ್ರೆ ಅದ್ ನಾನು ಯಾರೋ ಎಲ್ಲ ಹೇಳಕ್ಕೆ, ನಾನು ಅದನ್ನ ಪ್ರಶ್ನೆ ಮಾಡ್ಬೇಕಾಗಿರೋದು ಸರ್ಕಾರದವರು, ಸರ್ಕಾರಕ್ಕೆ ಪ್ರಶ್ನೆ ಮಾಡ್ಬೇಕು. ಯಾರು ಪ್ರಶ್ನೆ ಮಾಡ್ಬೇಕು ಅವ್ರನ್ನ ಪ್ರಶ್ನೆ ಮಾಡ್ಬೇಕು. ನಾವ್ ಅಂದ್ಬಿಟ್ಟು ಎಲ್ಲರಿಗೂ ಗೊತ್ತಲ್ವಾ, ಗೌರ್ಮೆಂಟ್ ನೋಡ್ತಿದೆ, ಕೋರ್ಟ್ ನೋಡ್ತಿದೆ, ಆಟೋದವ್ರು ನೋಡ್ತಿದ್ದಾರೆ, ಕ್ಯಾಬ್ ಅವ್ರು ನೋಡ್ತಿದ್ದಾರೆ, ಎಲ್ಲ ಏನ್ ನೀವು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಎಲ್ಲರೂ ಗೊತ್ತು ತಾನೆ. ಸೊ ಅವರೆಲ್ಲ ಹೋಗ್ಬಿಟ್ಟು ಕೇಳ್ಬೋದಲ್ಲ ಗೌರ್ಮೆಂಟ್ ನ. ಈಗ ನಾನೊಂದ್ ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನ, ಈಗ ನಾನ್ ಡ್ಯೂಟಿ ಮಾಡ್ತಿದ್ದೀನಿ, ನೀನ್ ನನ್ನನ್ ಬಂದು ಪ್ರಶ್ನೆ ಮಾಡಿದ್ರೆ ನಾನು ಹೋಗ್ಬಿಟ್ಟು ಕಂಪ್ನಿ ಹತ್ರ ಸರ್ ಈ ತರ ಹಿಂಗ್ ಅಂತಿದ್ದಾರೆ ಸ್ಟಾಪ್ ಮಾಡಿ ಅಂದ್ರೆ ಸ್ಟಾಪ್ ಮಾಡ್ತಾರ? ಸ್ಟಾಪ್ ಮಾಡೋದಕ್ಕೇನೊಂದು ಸ್ಟಾಪ್ ಮಾಡ್ತಾರ? ಮಾಡಲ್ಲ ತಾನೆ. ನೀವು ಎಲ್ಲ ಸೇರ್ಕೊಂಡು ಹೋಗಿ ಯಾರನ್ನ ಕೇಳ್ಬೇಕು? ಒಂದು ಕಂಪ್ನಿನ ಕೇಳ್ಬೇಕು, ಇಲ್ಲ ಅಂದ್ರೆ ಒಂದು ಗೌರ್ಮೆಂಟ್ ನ ಕೇಳ್ಬೇಕು. ಸೊ ಈಗ ಅದೇ ತಾನೇ ಕೇಸ್ ನಡೀತಾ ಇದೆ. ಸೊ ಈಗ ನಾನು ನನ್ನ ಹೊಟ್ಟೆಪಾಡಿಗೆ ನನಗ್ ದಾರಿ ಇದೆ ಅಂದ್ಬಿಟ್ಟು ನನ್ ಇದಕ್ಕೋಸ್ಕರ ನಾನು ದುಡಿತಿದ್ದೀನಲ್ಲ ಅಷ್ಟೇ. ಬಟ್ ಅದು ಲೀಗಲ್ಲ ಇಲ್ಲಿಗಲ್ಲ ಅಂತ ಅಂದ್ರೆ ಇಲ್ಲಿಗಲ್ ಆಗಿದ್ರೆ ಬ್ಯಾನ್ ಮಾಡ್ರಿ. ಯಾಕೆ ಸರ್ವಿಸ್ ಯಾರಿಗ್ ಗೊತ್ತಿಲ್ಲ ಸರ್? ಪೊಲೀಸ್ ಅವ್ರು ಬುಕ್ ಮಾಡ್ತಾರೆ ಸರ್, ಡಾಕ್ಟರ್ಸ್ ಬುಕ್ ಮಾಡ್ತಾರೆ ಸರ್, ಲಾಯರ್ಸ್ ಬುಕ್ ಮಾಡ್ತಾರೆ ಸರ್, ಗೌರ್ಮೆಂಟ್ ಆಫೀಸರ್ಸ್ ಬುಕ್ ಮಾಡ್ತಾರೆ ಸರ್, ಎಲ್ಲರನ್ನು ಕರ್ಕೊಂಡು ಹೋಗಿದೀವಲ್ಲ ನಾವು. ಈಗ ಅಲ್ಲಿ ನಾವು ಮೋಸ ಅಂತೂ ಮಾಡ್ತಿಲ್ಲ, ಯಾರು ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ, ಈಗ ಯಾರಿಗೂ ತೊಂದರೆ ಅಂತೂ ಮಾಡ್ತಿಲ್ಲ. ನಮ್ ಕಷ್ಟಕ್ಕೆ ನಾವು ದುಡಿಬೇಕಂತ ದುಡಿತಾ ಇದೀವಿ. ಅದು ಇಲ್ಲ ಸರಿ ಇಲ್ಲ ಇಲ್ಲಿಗಲ್ ಅಂತಂದ್ರೆ ನಾವು ಅದನ್ನೇ ಹೇಳ್ತಿದೀವಿ, ಕ್ಲೋಸ್ ಮಾಡ್ಬಿಡ್ರಿ. ಆ್ಯಪಲ್ಲೇ ಆ ಸರ್ವಿಸ್ ತೆಗೆದು ಬಿಸಾಕ್ಬಿಡ್ಲಿ. ನಾವ್ ಯಾಕೆ ಮಾಡ್ತೀವಿ? ಈಗ ಆ್ಯಪಲ್ಲಿ, ಈಗ ನಿಮ್ಮ ಆ್ಯಪಲ್ಲಿ ಆಟೋ ಬುಕಿಂಗ್ ಬರ್ತದಲ್ಲ, ಸೊ ಅದೇ ತರ 2 ವೀಲರ್ ಬುಕಿಂಗ್ ಬರ್ತಾ ಇದೆ, ಅದನ್ನ ಆಪ್ಷನ್ ತೆಗೆದ್ಬಿಡ್ರಿ. 2 ಮಂತ್ಸ್ ತೆಗ್ದಿದ್ರು, 2 ಮಂತ್ಸ್ ತೆಗ್ದಿದ್ರಲ್ವಾ, ಮತ್ತೆ ಯಾಕೆ ಆಡ್ ಮಾಡಿದ್ರು? ಯಾರು ಆಡ್ ಮಾಡಿದ್ರು? ಕಂಪ್ನಿ ಅವ್ರು ಆಡ್ ಮಾಡಿದ್ರು. ನೀವ್ ಯಾರನ್ನ ಕೇಳ್ಬೇಕು? ಹೋಗ್ಬಿಟ್ಟು ಕಂಪ್ನಿನ್ ಕೇಳ್ಬೇಕು. ಈಗ ಅದನ್ನ 2 ಮಂತ್ಸ್ ತೆಗೆದ್ಬಿಟ್ಟಿದ್ರಲ್ಲ, ಯಾರಾದ್ರೂ ಮಾಡಿದ್ರ? ಅವಾಗ ಯಾವ್ದು ಆಪ್ಷನ್ ಇಲ್ಲಲ್ಲ ಮಾಡಕ್ಕೆ. ನಾವ್ ಅದನ್ನೇ ಹೇಳ್ತಿರೋದು, ಆಪ್ಷನ್ ಇರೋದಕ್ಕೇನೆ ನಾವು ಹೋಗಿ ಮಾಡ್ತಾ ಇದೀವಿ. ಅದೇ ಆಪ್ಷನ್ ಇಲ್ಲ ಅಂದ್ರೆ ಯಾವನ್ ಹೋಗ್ತಾನೆ? ಬೈಕ್ ಟ್ಯಾಕ್ಸಿ ಬಗ್ಗೆ ಪಬ್ಲಿಕ್ ಸಪೋರ್ಟ್ ಹೆಂಗಿದೆ ಸರ್? ಪಬ್ಲಿಕ್ ಬಗ್ಗೆ ನನಗೆ ಗೊತ್ತಿರೋ ಪ್ರಕಾರ, ನಾನ್ ನೋಡ್ದಂಗೆ, ನಾವು ಒಂದಷ್ಟು ಕಡೆ ಕೇಳಿರೋ ಪ್ರಕಾರ, ಈಗ ಬುಕ್ ಮಾಡೋರ್ನೇ ಆಗ್ಲಿ, ಇಲ್ಲಾಂದ್ರೆ ಪಬ್ಲಿಕ್ ಅಲ್ಲೇ ಕೇಳಿರೋ ಪ್ರಕಾರ, ಸೊ ಒಂದಷ್ಟು ವಿಡಿಯೋಗಳಲ್ಲಿ ನೀವು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡಿರೋ ಪ್ರಕಾರ 99% ಸಪೋರ್ಟ್ ಇದೆ ಬೈಕ್ ಟ್ಯಾಕ್ಸಿಗೆ. ಏನಕ್ಕೆ ಅಂತಂದ್ರೆ, ಈಗ ನೋಡಿ ಪಬ್ಲಿಕ್, ಈಗ ನಾನೊಬ್ಬ ಪಬ್ಲಿಕ್ ಆದವನು, ನಾನ್ ಥಿಂಕ್ ಮಾಡೋದು ಏನಂತಂದ್ರೆ, ಈಗ ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತೀನಿ ಅಂದ್ರೆ ಕಮ್ಮಿಲೇ ಯಾವ್ದೋ ಹೋಗುತ್ತೆ ಅಂತಾನೆ. ಈಗ ನಾನೊಂದು ಪ್ರಶ್ನೆ ನನ್ಗೆ, ಈಗ ನಾನು ಒಬ್ನಿರೋದಕ್ಕೆ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊತೀನಿ. ನಾನು ಇಬ್ಬರಿದ್ರೆ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಳಕ್ಕಾಗುತ್ತಾ? ಈಗ ನಾನು ಇಲ್ಲಿಂದ ಯಶವಂತಪುರ ಹೋಗ್ಬೇಕು ನಾನು, ಸೊ ನಾನು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊತೀನಿ, ಯಾಕಂದ್ರೆ ನಾನು ಒಬ್ಬನಿದ್ದೀನಿ. ಅದೇ ನಾವು ಇಬ್ರು ಹೋಗುವಾಗ ನಾವು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ಕೊಳಕ್ಕಾಗುತ್ತಾ? ಆಗಲ್ಲ ತಾನೆ. ಸೊ ಪಬ್ಲಿಕ್ಗೆ ಅದು ಬೇಕು, ಒಬ್ಬೊಬ್ರು ಓಡಾಡೋದಕ್ಕೆ, ಸೊ ಆರಾಮಾಗಿ ಬೇಕು ಅಂತಾನೆ ಅಂದಿರೋದು. ನನಗೋದ್ರ 99% ಸಪೋರ್ಟ್ ಇದೆ. ಬೈಕ್ ಟ್ಯಾಕ್ಸಿ ಯೂಸ್ ಇದೆಯಾ ಅಂತೀರಾ ಸರ್? 100% ಯೂಸ್ ಇದೆ ಸರ್ ಪಬ್ಲಿಕ್. ನಾನು ಆಗ್ಲಿಂದ ಅದನ್ನೇ ಹೇಳ್ಕೊಂಡ್ ಬರ್ತಿದ್ದೀನಿ. ಈಗ ಸರ್, ಫಸ್ಟ್ ಆಫ್ ಆಲ್ ಇಲ್ಲಿ ಎಲ್ಲರದ್ದು ಪಾಯಿಂಟ್ ವೈಸ್ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಆಸ್ ನಾನು ಅದ್ರ ಬಗ್ಗೆ ತಿಳ್ಕೊಂಡಿರ್ಬೇಕಾದ್ರೆ ನನ್ನ ಪ್ರಕಾರ ಹೇಳ್ತಿದ್ದೀನಿ. ಇದು ಈಗ ನಾನು ಒಬ್ಬ ಪಬ್ಲಿಕ್ ಅಂತ ಸ್ಟಾರ್ಟ್ ಮಾಡ್ತೀನಿ ಸರ್. ಪಬ್ಲಿಕ್ಗೆ ಈಗ ಏನಂತಂದ್ರೆ, ಒಂದು ದಿನಕ್ಕೆ ಮಿಡಲ್ ಕ್ಲಾಸ್ ಜನ ಸರ್ ಬೈಕ್ ಟ್ಯಾಕ್ಸಿ ಯೂಸ್ ಮಾಡೋದು. ಇಲ್ಲಿ ಯಾರು ರಿಚ್ ಪೀಪಲ್ಸ್ ಯಾರು ಯೂಸ್ ಮಾಡಲ್ಲ. ಸೊ ಒಂದು ದಿನಕ್ಕೆ ಒಂದು 100 ರೂಪಾಯಿ 200 ರೂಪಾಯಿ ಖರ್ಚು ಮಾಡೋನು, ಸೊ ಬೈಕ್ ಟ್ಯಾಕ್ಸಿಯಲ್ಲಿ ಹೋದ್ರೆ ಇನ್ನೊಂಚೂರು ಕಮ್ಮಿ ಆಗುತ್ತೆ. ಈಗ ನನ್ನಂತ ಮೆಂಟಾಲಿಟಿ ಸರ್, ನಾನು ತುಂಬಾ ಕೆಳಗಡೆಯಿಂದ ಬಂದಿದ್ದೀವಿ ನಾವು. ನನ್ನ ಹತ್ರ 100 ರೂಪಾಯಿ ಇದೆ ಸರ್. 100 ರೂಪಾಯಲ್ಲಿ ನಾನು ಒಂದು ದಿನ ಎಲ್ಲ ಖರ್ಚು ತೆಗಿಬೇಕು. ಇಲ್ಲಿಂದ ನಾನು ಕೋರಮಂಗ್ಲ ಹೋಗ್ಬೇಕು, ಕೋರಮಂಗ್ಲಿಂದ ಇಲ್ಲಿಗೆ ಬರಬೇಕು, ಒಂದು ಊಟ ತಿನ್ಬೇಕು ಅಂದ್ರೆ ಕಮ್ಮಿಯಿಂದ ಯೋಚನೆ ಮಾಡ್ತೀನಿ. ಅಂದ್ರೆ BMTC ಹೋಗಿ ಬಂದ್ರೆ ಕಮ್ಮಿ ಆಗುತ್ತೆ ಅಲ್ವಾ? ಸೊ BMTC ಹೋಗಿ ಬರೋಣ, ಸೊ ಲೇಟ್ ಆದ್ರೂ ಪರವಾಗಿಲ್ಲ, ಅದೇ ದುಡ್ಡಲ್ಲೇ ಹೋಗಿ ಬಂದು ಮತ್ತೆ ಒಂದು ಊಟ ಆಗುತ್ತೆ ಅಂತ ಯೋಚನೆ ಮಾಡ್ತೀವಿ. ಆ ತರ ಮೆಂಟಾಲಿಟಿ ಜನ ಜಾಸ್ತಿ ಜನ ಇದಾರೆ, ಮಿಡಲ್ ಕ್ಲಾಸ್ ಜನ ಜಾಸ್ತಿ ಇದಾರೆ. ಸೊ ಅಂತವ್ರಿಗೆ ಯೂಸ್ ಆಗ್ತದೆ. ಒಂದು ದುಡ್ಡು ಸೇವ್ ಮಾಡ್ಬೋದು, ಒಂದು ಮನಿ ಟೈಮ್ ಸೇವ್ ಮಾಡ್ಬೋದು. ಸೊ ಜನಕ್ಕೆ ಬೇಕದು. ಇನ್ನ ಹುಡುಗರು ಬರೋಣ, ರೈಡರ್ಸಿಗೆ ಯಾರು ಓಡಿಸ್ತಾರೆ ಸರ್? ಈಗ ಎಲ್ಲಿದೆ ಸರ್ ಕೆಲ್ಸಗಳು? ಈಗ ಅಂತಾರಲ್ಲ, ಸೊ ನನಗೆ ಗೊತ್ತಿರೋ ಪ್ರಕಾರ 1 ಲಕ್ಷ ಜನ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರೆ ಅಂದಾಜು. ನನಗೆ ಗೊತ್ತಿರೋ ಪ್ರಕಾರ ಈಗ 1 ಲಕ್ಷ ಜನ ಈಗ ಈ ಸರ್ವಿಸ್ ನ ತೆಗೆದ್ರೆ ಎಲ್ಲಿ ಹೋಗ್ಬೇಕು? ಯಾರು ಕೆಲಸ ಕೊಡ್ತೀರಾ? ಕೊಡ್ಲಿ ಯಾರಾದ್ರೂ ಕೆಲಸ. ಈಗ ಯಾರಾದ್ರೂ ಕೆಲಸ ಕೊಟ್ಬಿಟ್ಟು ಬನ್ನಿ ಅಂತಂದ್ರೆ ಡನ್, ನಾವು ಹೋಗ್ತೀವಿ. ಎಲ್ಲೂ ಕೆಲ್ಸಗಳಿಲ್ಲ ಸರ್. ಒಳ್ಳೊಳ್ಳೆ ಎಜುಕೇಶನ್, ಡಬಲ್ ಡಿಗ್ರಿ ಮಾಡಿರೋರ್ನ ನಾನು ಬೈಕ್ ಟ್ಯಾಕ್ಸಿ ಮಾಡಿರೋದು ನೋಡಿದೀನಿ. ಎಷ್ಟೆಷ್ಟೋ ಲೈಕ್ ಏನೇನೋ ಮಾಡ್ಬೇಕು. ಒಬ್ಬ ಹುಡುಗ ಇದಾನೆ, ಪೊಲೀಸ್ ಆಗ್ಬೇಕು ಅಂತ ಆಸೆ ಕಟ್ಟಿ ಏನೇನೋ ಮಾಡಿ ಸಾಲಗಳು ಮಾಡಿ ಆ ಸಾಲ ತೀರ್ಸಕ್ಕಂತ ಬೈಕ್ ಟ್ಯಾಕ್ಸಿ ಮಾಡ್ತಿದ್ದಾರೆ. ಲೈಕ್ ಇಲ್ಲಿ ಎಲ್ಲಾ ಹುಡುಗರುಗಳು ಎಲ್ಲೂ ಕೆಲ್ಸ ಸಿಗ್ದಿರಾ, ಎಲ್ಲೂ ಈಗ ಸಿಕ್ಕಿರೋ ಕೆಲ್ಸಗಳಲ್ಲಿ ಸಂಬಳಗಳು ಸರಿ ಹೋಗ್ದಿರಾ. ಸೊ ರಿಸ್ಕ್ ಆದ್ರೂ ಪರವಾಗಿಲ್ಲ. ಈಗ ನಿಮ್ಗೆ ಗೊತ್ತಿದೆ ಸರ್, ಡ್ರೈವಿಂಗ್ ಫೀಲ್ಡ್ ಅಂದ್ರೆ ನಿಮ್ಗೆ ಗೊತ್ತಿದೆ. ಬೆಳಗ್ಗೆ ನಾವು ಮನೆ ಬಿಟ್ಟು ಬಂದಿದೀವಿ ಅಂದ್ರೆ ರಾತ್ರಿ ಮನೆಗೆ ನಾವ್ ಹೆಂಗ್ ಹೋಯ್ತೀವಿ ಅಂತ ನಮ್ಗೆ ಗೊತ್ತಿರಲ್ಲ, ಹೆಂಗ್ ಹೋಯ್ತೀವಿ ಗೊತ್ತಿರಲ್ಲ. ಸೊ ಅಷ್ಟು ರಿಸ್ಕ್ ಇದೆ ಅಂದ್ರೂ ಇಲ್ಲಿಗೆ ಏನಕ್ಕೆ ಬರ್ತಾ ಇದಾರೆ? ಫಾರ್ ಎಕ್ಸಾಂಪಲ್, ಆಟೋದವ್ರು ನಿಲ್ಸಿ ಗಲಾಟೆ ಮಾಡ್ತಾರೆ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ, ಮತ್ತೆ ಬೆಳಗ್ಗೆ ಬಂದ್ರೆ ನಾವು ಮತ್ತೆ ಸಂಜೆ ಹೋಗ್ತೀವ ಇಲ್ಲ ನಮಗ್ ಗೊತ್ತಿಲ್ಲ. ಇಷ್ಟೆಲ್ಲ ರಿಸ್ಕ್ ಇದ್ರು ಒಬ್ಬ ಹುಡುಗ ಏನಕ್ಕೆ ಸರ್ ಕೆಲ್ಸಕ್ಕೆ ಬರ್ತಾನೆ? ಅವ್ನ ಮನೆ ಪರಿಸ್ಥಿತಿ, ಅವ್ನ ಮನೆ ಕಷ್ಟಗಳಿಗೆ, ಅವ್ನ ಕಮಿಟ್ಮೆಂಟ್ಗೆ. ಸೊ ಬೇರೆ ಕಡೆ ಕೆಲಸ ಕೊಡ್ಲಿ, ಬೇರೆ ಕಡೆ ಕೆಲಸ ಸಿಕ್ಕಿದ್ರೆ ಯಾಕೆ ಸರ್ ಅಲ್ಲಿ ಇದಕ್ ಬರ್ತಾರೆ? ಇವಾಗ ಆಟೋದವ್ರು ಅಲ್ಲೇ ಮಾಡ್ತಾ ಅಂತ ಹೇಳಿದ್ರಲ್ಲ, ಹೌದು, ಆತರ ಆಗಿರೋ ಏನಾದ್ರು ನಿಮ್ಗಿದೆಯಾ? ಸುಮಾರು ಆಗಿದಾವೆ. ಸೋಷಿಯಲ್ ನನಗಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇವೆ. ನಿಮ್ಗೆ ಏನಾದ್ರು? ಸರ್ ನನ್ ಪರ್ಸನಲ್ ಆಗಿ ನನಗೆ ಏನಕ್ಕೂ ಆಗಿಲ್ಲ, ಇಲ್ಲಿವರೆಗೂ ನನ್ಗೆ ಆಗಿಲ್ಲ. ಅದಾಗೋದು ಇಲ್ಲ ಅಂತ ನನ್ನ ಅಭಿಪ್ರಾಯ. ಯಾಕಂದ್ರೆ ನಾನು ಅದನ್ನು ಹೇಳ್ಬಿಡ್ತೀನಿ ನೋಡಿ, ಅದು ಸರಿ ಇದೆ ಅಂತ ನಾನು ಹೇಳಲ್ಲ, ಸರಿ ಅಂದ್ರೆ. ಬಟ್
ಹೋಗ್ಬಿಟ್ಟು ಅವ್ರ ಮುಂದೆನೆ ಪಿಕಪ್ ಮಾಡೋದು ಅಂತದೆಲ್ಲ ನಾನು ಮಾಡಲ್ಲ. ಆಟೋ ಸ್ಟ್ಯಾಂಡ್ಗಳೆಲ್ಲ ಅವ್ರ ಮುಂದೆನೆ, ಈಗ ಪಾಪ ಅವರು ಡ್ಯೂಟಿ ಇಲ್ದ್ರೆ ಕೂತಿರ್ತಾರೆ, ಅವ್ರ ಮುಂದೆ ನಾನು ಹೋಗ್ಬಿಟ್ಟು ಕಸ್ಟಮರ್ ಪಿಕಪ್ ಮಾಡ್ಕೊಂಡ್ರೆ ಸೊ ಎಂತವ್ರಿಗಾದ್ರೂ ಕೋಪ ಬರುತ್ತೆ. ಅಂತ ಕೆಲಸಗಳು ನಾನು ಮಾಡಲ್ಲ ಸರಿನಾ. ಅಂತ ದೂರದಿಂದಾನೇ ಇದ್ ಮಾಡ್ಕೊಂಡು ಮಾಡ್ತೀನಿ. ಅಂಡ್ ನನಗೆಲ್ಲೂ ಆತರ ಆಗ್ಲಿಲ್ಲ ಸರ್. ಓಕೆ, ಬೇರೆ ಆಗಿರೋದು ನಿಮ್ಗೆ ಗೊತ್ತಿರೋಂಥವ್ರಿಗೆ ನಮ್ಮ ಫಾಲೋವರ್ಸ್ಗೆ ಆಗಿದಾವೆ ಸುಮಾರು ಜನ. ನನ್ನ ಫಾಲೋವರ್ಸ್ ಅಂಡ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಸುಮಾರು ಜನ ಆಗಿದ್ದಾರೆ, ಹೊಡೆದಿದ್ದಾರೆ, ಮೊಬೈಲ್ ಹೊಡೆದಾಕಿದ್ದಾರೆ, ಹೆಲ್ಮೆಟ್ ಹೊಡೆದಾಕಿದ್ದಾರೆ, ಸುಮಾರು ಆಗಿದೆ ಸರ್. ಅವಾಗ ಆತರ ಅದು ಏನ್ ಮಾಡ್ತೀರಾ ನೀವು ಸರ್? ಏನ್ ಮಾಡಾಕ್ತಿವಿ ಸರ್, ಹೋಗ್ತಿವಿ ನಿಯರ್ ಬೈ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ. ನಮ್ಮ ಅಸೋಸಿಯೇಷನ್ಗಳಂತ ಇದಾವೆ, ಒಂದಷ್ಟು ಜನ ಅಸೋಸಿಯೇಷನ್ಸ್ ಇದಾವೆ, ನನಗೆ ಗೊತ್ತಿರೋ ಪ್ರಕಾರ 3 ಅಸೋಸಿಯೇಷನ್ ಇದಾವೆ. ಸೊ ಆ 3 ಅಸೋಸಿಯೇಷನ್ಗೆ ಇನ್ಫಾರ್ಮ್ ಮಾಡ್ತೀವಿ. ಸೊ ಯಾರಾದ್ರೂ ಒಬ್ರು ಅಲ್ಲಿ ಹತ್ರ ಯಾರು ಇರ್ತಾರೋ ಅವ್ರು ಬಂದು ಹೆಲ್ಪ್ ಮಾಡ್ತಾರೆ. ಯಾರು ತಪ್ಪಿರ್ತದೆ ಅವ್ರಿಗೆ ಶಿಕ್ಷೆ ಆಗುತ್ತೆ. ಸೊ ನಮ್ ತಪ್ಪಿದ್ರೆ ನಮ್ಗೆ ಆಗುತ್ತೆ, ಆಟೋ ಡ್ರೈವರ್ ತಪ್ಪಿದ್ರೆ ಅವ್ರಿಗೆ ಆಗುತ್ತೆ. ಪೊಲೀಸ್ ಸ್ಟೇಷನ್ ಹೋಗ್ತಂದ್ರಲ್ಲ, ಏನ್ ಹೇಳ್ತಾರೆ ಅವರು ನಿಮ್ಗೆ ಈ ತರ? ಸರ್ ಈಗ ನಿಮ್ಗೂ ಗೊತ್ತಿದೆ ಪೊಲೀಸ್ ಸ್ಟೇಷನ್ ಬಗ್ಗೆ. ಸೊ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ಎಲ್ಲೇ ಆಗ್ಲಿ ಏನಾದ್ರು ಕ್ಲಿಯರ್ ಮಾಡಿ ಕಳಿಸ್ತಾರೆ, ಏನಪ್ಪ ಹಿಂಗೆ ಅಂತ ರಾಜಿ ಮಾಡಿ ಕಳಿಸ್ತಾರೆ. ಇಲ್ಲ ಅಂತಂದ್ರೆ ಒಂದು ಈಗ ಅವ್ರ ಮೇ ಬಿ ಈಗ ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಕೇಳ್ತೀನಿ, ಸರ್ ನೀವು ಆಟೋ ಡ್ರೈವರ್ ಅಂತ ನೀವು ಅನ್ಕೊಳ್ಳಿ, ಯಾವ್ದೋ ಒಂದು ಆಟೋ ಡ್ರೈವರ್ ನೀವು ಅನ್ಕೊಳ್ಳಿ. ಸರ್ ನಿಮ್ಗೆ ನನಗೆ ಪ್ರಶ್ನೆ ಮಾಡೋ ರೈಟ್ಸ್ ನಿಮ್ಗಿದೆ, ಮೊಬೈಲ್ ಹೊಡೋಕೆ ರೈಟ್ಸ್ ನಿಮ್ಗಿಲ್ಲ. ನನಗೆ ಹೊಡೆಯೋ ರೈಟ್ಸ್ ಆಗ್ಲಿ, ನನ್ನ ಮೊಬೈಲ್, ನನ್ನ ಹೆಲ್ಮೆಟ್ ಮುಟ್ಟೋ ರೈಟ್ಸ್, ನನ್ನ ಗಾಡಿ ಮುಟ್ಟೋ ರೈಟ್ಸ್ ನಿಂಗೆ ಇರಲ್ಲ. ಸೊ ನೀನ್ ನನಗೆ ಬಾಯಿ ಮಾತೆಲ್ಲ ನಾನು ಹೇಳ್ಬೋದು, ಅಪ್ಪ ಇದು ಸರಿ ಇಲ್ಲ, ಇದು ಮಾಡಬೇಡ, ಹಿಂಗೆ ಅಂತ ಹೇಳ್ಬೋದು. ಸೊ ನೀನ್ ಕೈ ಮಾಡಿ ಮೊಬೈಲ್ ಹೊಡೆದಾಗ್ತದೆ ಅಂದ್ರೆ ಅಲ್ಲಿ ಪೊಲೀಸರು ಯಾರಿಗೆ ಬೈತಾರೆ, ಯಾರು ಹೊಡಿತಾರೆ? ಸೊ ಇಲ್ಲಿ ಏನಾಗ್ತಿದೆ ಅಂತಂದ್ರೆ ಇಲ್ಲಿ ಎಲ್ಲರಿಗೂ ಗೊತ್ತು. ಈಗ ನೀವೇ ಹೇಳ್ತೀರಾ ಇಲ್ಲಿಗಲ್ ಅಂತ, ಸೊ ನಾನು ಹೇಳ್ತೀನಿ ಇಲ್ಲಿಗಲ್ ಹೌದು ಅಂತ. ಬಟ್ ನಾನು ಬರ್ತೀನಿ ಸರ್, ನಾನು ಹೇಳ್ತಿದ್ದೀನಿ ನಮ್ಮ ಹುಡುಗರುಗಳಿಗೆ ನಮಗೂ ಇಷ್ಟ ಇಲ್ಲ ಸರ್. ಸ್ವೇರ್ ಹೇಳ್ತೀನಿ, ನಮ್ಗೆ ಒಂದು ಚೂರು ಇಷ್ಟ ಇಲ್ಲ. ಏನೀಗ ಇವ್ರ ಹತ್ರ ಎಲ್ಲ ಅನ್ಸ್ಕೊಂಡು ಇವ್ರ ಹತ್ರ ಎಲ್ಲ ಇದ್ ಮಾಡ್ಕೊಳಕ್ ನಮ್ಗೆ ನಿಜವಾಗ್ಲೂ ಇಷ್ಟ ಇಲ್ಲ. ನಮ್ಗೂನು ಸ್ವತಂತ್ರವಾಗಿ ಈಗ ನೀವ್ ಹೆಂಗೆ ಆ ಕ್ಯಾಬ್ ಅಲ್ಲಿ ಆಟೋ ಡ್ರೈವರ್ಸ್ ಹೆಂಗೆ ನಾವು ಅಂದ್ರೆ ಧೈರ್ಯವಾಗಿ ಕೆಲಸ ಮಾಡ್ತಾರೋ ಅದೇ ತರನೇ ನಮಗೂ ಮಾಡ್ಬೇಕು ಅಂತಾನೆ ಆಸೆ. ನಾವು ಅದಕ್ಕೋಸ್ಕರನೇ ಓಡಾಡ್ತೀವಿ. ಇವಾಗ ಏನೋ ಲೀಗಲ್ ಆಗುತ್ತೆ ಅಂತ ಹೇಳ್ತಾ ಇದಾರಲ್ಲ, ಗೊತ್ತಿಲ್ಲ ಅದ್ರ ಬಗ್ಗೆ ಏನ್ ಹಿಡಿಯಲ್ಲ, ಗೊತ್ತಿಲ್ಲ. ಎಲ್ಲ ಬೋರ್ಡ್ ತರ್ತಾರೆ, ಎಲ್ಲ ಬೋರ್ಡ್ ಮಾಡಿಸ್ಬಿಟ್ಟು ಏನೋ ಲೀಗಾಲಿಟಿ ಸರ್ ಅದು ಕೋರ್ಟ್ ಅಲ್ಲಿ ನಡೀತಿದೆ ಸರ್. ಅದ್ರ ಬಗ್ಗೆ ಐ ಥಿಂಕ್ ಕಂಟೆಂಪ್ಟ್ ಆಫ್ ದ ಕೋರ್ಟ್ ಇಂದ ನಾವು ಇದೇ ಆಗುತ್ತೆ ಅಂತ ನಾವ್ ಹೇಳಕ್ ಆಗಲ್ಲ. ಸೊ ಏನಾದ್ರೂ ಆಗ್ಬೋದು, ಸೊ ಬ್ಯಾನ್ ಆದ್ರೂ ಆಗ್ಬೋದು, ಇಲ್ಲಾಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ತಂದ್ಬಿಟ್ಟು ಇದಾದ್ರೂ ಮಾಡ್ಬೋದು. ಸೊ ನಮ್ಮ ಆಸೆನೂ ಅಷ್ಟೇ ಸರ್ ಇರೋದು. ಎಲ್ಲೋ ಬೋರ್ಡ್ ಆಗ್ಲಿ, ಯೂನಿಫಾರ್ಮ್ ಆಗ್ಲಿ, ಅಂಡ್ ಈಗೇನ್ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಇಲ್ಲ ಏನೇನ್ ಕಂಡೀಷನ್ಸ್ ಅದೆಲ್ಲ ಆಗ್ಲಿ, ನಮ್ಗೂ ನಾವು ಏನ್ ಸಪೋರ್ಟ್ ಎಲ್ಲ ವರ್ಕ್ ಆಗ್ತೀರಾ ನೀವು? ಯಾರ ಕಡೆಯಿಂದ? ನಿಮ್ಗೆ ಏನು ಟ್ಯಾಕ್ಸಿ, ಬೈಕ್ ಟ್ಯಾಕ್ಸಿ ಇದೆಯೋ ಆ ಕಂಪ್ನಿ ಕಡೆಯಿಂದ ನಿಮ್ಗೆ ಏನ್ ಬೇಕಂತ ಕೋರ್ಕೊಂತೀರಿ? ಬೇಕಂದ್ರಿ ಆಮೇಲೆ ಅಥವಾ ಇನ್ನ ನಮ್ಗೆ ಮಾಡ್ಬೇಕು ಆಟೋ ತರ ಕ್ಯಾಬ್ ತರ ಅಂತಂದ್ರಿ, ಆತರ ಮಾಡ್ಬೇಕಂದ್ರೆ ಏನಂತ ಕೇಳ್ತೀರಿ ನೀವು ಕಂಪ್ನಿ ಹತ್ರ? ಸರ್ ನಾವು ಕಂಪ್ನಿ ಹತ್ರ ಏನ್ ಕೇಳಕ್ ಆಗಲ್ಲ. ಇಲ್ಲಿ ಪಾಯಿಂಟ್ ಏನಾಗುತ್ತಂದ್ರೆ ಕಂಪ್ನಿಗೆ ಬಂದ್ಬಿಟ್ಟು ಗೌರ್ಮೆಂಟ್ ಕೋರ್ಟ್ ಅವ್ರು ಹೇಳ್ಬೇಕು, ಓಕೆನಾ, ಲೀಗಲ್ ಆಗಿ ಹಿಂಗ್ ಮಾಡ್ಬೇಕು, ಇದಕ್ಕೆ ಇಷ್ಟಿಷ್ಟು ಕಂಡೀಷನ್ಸ್ ಇದ್ರೆ. ಫಾರ್ ಎಕ್ಸಾಂಪಲ್ ಸರ್, ಗೌರ್ಮೆಂಟ್ ಒಂದು ರೂಲ್ಸ್ ತರಬೇಕು, ನಂಬರ್ ಪ್ಲೇಟ್ ಎಲ್ಲೋ ಬೋರ್ಡ್ ಇರಬೇಕು, ಈ ತರ ಕಂಡೀಷನ್ಸ್ ತರಬೇಕು. ಈ ಕಂಡೀಷನ್ಸ್ಗೆ ಒಪ್ಪಂತಾರೆ ಅಂದ್ರೆ ಅಗ್ರಿಗೇಟ್ ಕಂಪ್ನಿಗೆ ಲೈಸೆನ್ಸ್ ಕೊಡ್ಬೇಕು, ಇಲ್ಲಾಂದ್ರೆ ಕೊಡ್ಲೇಬಾರ್ದು. ಸೊ ಯಾವ ಅಗ್ರಿಗೇಟ್ ಕಂಪ್ನಿ ಒಪ್ಪಂತದ ಅಗ್ರಿಗೇಟ್ ಕಂಪ್ನಿಗೆ ಲೈಸೆನ್ಸ್ ಕೊಡ್ಬೇಕು. ಅಲ್ಲ ನಾನು ಹೇಳ್ತಿರೋದು, ನೀವು ಇಷ್ಟು ವರ್ಷ ಕೆಲಸ ಮಾಡಿದ್ರ ಈ ಬೈಕ್ ಟ್ಯಾಕ್ಸಿಯಲ್ಲಿ, ನಿಮಗೆ ಗೊತ್ತಿರುತ್ತೆ ಏನ್ ಒಳ್ಳೇದು ಏನ್ ಕೆಟ್ಟದ್ದು, ಏನಿದ್ರೆ ಒಳ್ಳೇದಾಗುತ್ತೆ ನಿಮ್ಗೆ ಅಮ್ಮ ತರ ಎಲ್ಲ ಇರುತ್ತಲ್ಲ, ಆ ತರ ಹೇಳ್ಬೇಕಂದ್ರೆ ಏನ್ ಹೇಳ್ತಾರೆ ಸರ್? ನಮ್ಗೆ ಅದೇ ಸರ್, ನಮ್ಗೂನು ಯೂನಿಫಾರ್ಮ್ ತರ ಒಂದು ಟೀ-ಶರ್ಟ್ ಈಗ ಎಕ್ಸಾಂಪಲ್, ಸೊ ಆ ತರ ಕೊಡ್ಬೇಕು. ಅಂಡ್ ಎಲ್ಲೋ ಬೋರ್ಡ್ ಕೊಟ್ರೆ ಕಂಪ್ನಿ ಕಡೆಯಿಂದಾನೆ ಕಂಪ್ನಿಯವರೇ ಗಾಡಿಗಳನ್ನ ಇದು ಮಾಡಿಕೊಡ್ಬೇಕು. ಇಲ್ಲ ನಾವು ನಮ್ ಗಾಡಿಗಳನ್ನ ನಾವು ಎಲ್ಲೋ ಬೋರ್ಡ್ಗೆ ಕನ್ವರ್ಟ್ ಮಾಡಿ ತಗೊಬಂದು ಕೊಡ್ತೀವಿ ಅಂದ್ರೆ ಅದಕ್ಕೆ ಅಂತ ಒಂದು ರೇಟ್ ಫಿಕ್ಸ್ ಮಾಡ್ಬೇಕು. ಎಕ್ಸಾಂಪಲ್ ಈಗ ಆಟೋದವ್ರಿಗೆ, ಕ್ಯಾಬ್ ಅವ್ರಿಗೆ ಹೆಂಗೆ ರೇಟ್ ಫಿಕ್ಸ್ ಆಗಿದೆ, ಸೊ ಅದೇ ತರನೇ ರೇಟ್ ಫಿಕ್ಸ್ ಆಗ್ಬೇಕು. ಸೊ ನಿಮ್ಗೆ ಏನೆಲ್ಲ ರೇಟ್ ಕೊಡ್ತಾರೆ ನಿಮ್ಗೆ ಬೈಕ್ ಟ್ಯಾಕ್ಸಿ? ಪ್ರೆಸೆಂಟ್ ಸರ್, ಪ್ರೆಸೆಂಟ್ ಒಂದೊಂದ್ ತರ ಆಟೋಕ್ಕಿಂತ ಜಾಸ್ತಿ ಕೊಡ್ತಾರೆ ಅಂತ ಹೇಳ್ತಾರೆ. ಸುಳ್ಳು ಸರ್, ಯಾರು ಸರ್ ಕೊಡ್ತಾರೆ? ಅದೆಲ್ಲ ಸರ್ಜ್ ನಾನು ನೋಡ್ಬಿಟ್ಟು ಆತರ ಅಂತಾರೆ ಸರ್ ಅಷ್ಟೇ. ಸರ್ ಯಾವುದು ಈಗ ಪಬ್ಲಿಕ್ ದಡ್ರ ಸರ್? ಅಲ್ಲ ನನ್ ಪ್ರಶ್ನೆ ಏನಕ್ಕೆ ಅಂತ ಕೇಳಿ. 120 ರೂಪಾಯಿ ಆಟೋದಲ್ಲಿ ತೋರಿಸ್ತಿರ್ತದೆ, 160 ರೂಪಾಯಿ ಇದ್ರಲ್ಲಿ ತೋರಿಸ್ತಾ ಇರ್ತದೆ. ಆಟೋದಲ್ಲಿ ಹೋಗ್ತಾರ, ಟೂ ವೀಲರ್ ಅಲ್ಲಿ ಬರ್ತಾರೆ, ಆಟೋದಲ್ಲೇ ಹೋಗ್ತಾರೆ, ಅದೇ ಕಮ್ಮಿ. ಸರ್ ಪಬ್ಲಿಕ್ ಏನ್ ದಡ್ರ? ಮತ್ತೆ ಪಬ್ಲಿಕ್ ದಡ್ರ ಅದ್ ಹೆಂಗ್ ಸರ್ ಕೊಟ್ಬಿಡ್ತಾರೆ? ಸೊ ಅದ್ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಈ ಲಾಂಗ್ ಆರ್ಡರ್ ಅಂತ ಬರ್ತಾವಲ್ಲ ಕೆಲವು, ಈ ಲಾಂಗ್ ಗೆ ಸರ್ಜ್ ಅಂತ ಕೊಡ್ತಾನೆ, ಅದು ಕಂಪ್ನಿ ಕೊಡೋದು ಸರ್. ಅದೇ ರೈಡ್ ನ ಆಟೋದಲ್ಲಿ ಬುಕ್ ಮಾಡೋದು, ಅದೇ ಆಟೋದವ್ರಿಗೂ ಎಕ್ಸ್ಟ್ರಾ ಸರ್ಜ್ ಕೊಡ್ತಾರೆ ಕಂಪ್ನಿಯವರು. ಬಟ್ ಆಟೋದವ್ರು ಅಷ್ಟು ದೂರ ಹೋಗಲ್ಲ, ಬಟ್ ಟೂ ವೀಲರ್ ಅವ್ರು ಹೋಯ್ತೀವಿ. ಸೊ ಅದಕ್ಕೆ ಅದು ಸರ್ಜ್ ಜಾಸ್ತಿ ಸಿಗೋದ್ರಿಂದ ನಿಮ್ಗೆ ಆತರ ಅನ್ಸುತ್ತೆ ಅಷ್ಟೇ. ಹೌದಾ? ನನ್ನ ಪ್ರಕಾರ, ಇದು ನನ್ನ ಪ್ರಕಾರ ಹೇಳ್ತಿದ್ದೀನಿ, ಅದನ್ನು ಮೆನ್ಷನ್ ಮಾಡ್ಬಿಡ್ತೀನಿ. ಟ್ಯಾಕ್ಸಿಯಿಂದ ಈ ಸಿಟಿಗೆ ಹೆಲ್ಪ್ ಆಗುತ್ತಂತೀರಾ, ಪ್ರಾಬ್ಲಮ್ ಆಗುತ್ತಂತೀರಾ? ಸರ್ ನನಗೆ ಗೊತ್ತಿರೋ ಪ್ರಕಾರ ಟ್ರಾಫಿಕ್ ಕಂಟ್ರೋಲ್ ಆಗುತ್ತೆ ಸರ್. ನನಗೆ ಗೊತ್ತಿರೋ ಪ್ರಕಾರ ಸಿಟಿಗೆ ಒಳ್ಳೇದೇ, ಬಿಕಾಸ್ ಟ್ರಾಫಿಕ್ ಕಮ್ಮಿ ಆಗುತ್ತೆ ಅಂಡ್ ಜನಕ್ಕೇನು ಬೇಗ ಹೋಗ್ಬೇಕಾಗುತ್ತೆ. ಸೊ ನನಗೆ ಗೊತ್ತಿರೋ ಪ್ರಕಾರ ಒಳ್ಳೇದಾಗುತ್ತೆ. ಟ್ರಾಫಿಕ್ ಒಂದು ತಗೊಂಡ್ರೆ ಒಳ್ಳೇದೇ. ಸೇಫ್ಟಿ ಇಲ್ಲ ಅಂತಂದ್ರೆ ಏನ್ ಹೇಳ್ತೀರಾ? ಸೊ ಓಕೆ, ಟೂ ವೀಲರ್ ಅಲ್ಲಿ ಸೇಫ್ಟಿ ಇಲ್ಲ, ಸೊ ಇದಕ್ಕೇನ್
ಸೇಫ್ಟಿ ಪರ್ಪಸ್ ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ಬೋದಲ್ಲ. ಈಗ ಪಬ್ಲಿಕ್ಗೆ ಈಗ ಸರ್ ಒಂದ್ ಹೇಳ, ಟೂ ವೀಲರ್ ಅಲ್ಲಿ ಎಲ್ಲ ಯಾವಾಗ್ಲೂ ಆಕ್ಸಿಡೆಂಟ್ಗಳಾಗ್ತಾ ಇಲ್ಲ. ಈಗ ಎಕ್ಸಾಂಪಲ್, ವಾರಕ್ಕೆ ಒಂದೋ ಎರಡೋ ಅದನ್ನ ನಾ ಹೇಳ್ತಿರೋದು ಎಕ್ಸಾಂಪಲ್ ಸರ್. ಅದೇ ತರ ವಾರಕ್ಕೆ ಒಂದೋ ಎರಡೋ ಆಟೋಗಳಲ್ಲೂ ಆಗುತ್ತಲ್ಲ. ಈಗೇನ್ ನಿಮ್ ಪ್ರಕಾರ ನಿಮಗೆ ಪ್ರಶ್ನೆ ಕೇಳ್ತೀನಿ ಸರ್. ನಾನು ದಿನಕ್ಕೆ ನನಗೆ ಗೊತ್ತಿರೋ ಪ್ರಕಾರ ಒಂದ್ 5,000 ರೈಡ್ ನಡೀತಿದೆ ಅಂತ ನನ್ನ ಅಂದಾಜು, ನನ್ನ ಅನಿಸಿಕೆ ಎಲ್ಲ ಬೈಕ್ ಟ್ಯಾಕ್ಸಿ ಅಂದಾಜು. ನಾನು ಇನ್ನು ಜಾಸ್ತಿ ನಡೀತಿದೆ ಅಂದಾಜು ಸರ್. 5,000 ಗಾಡಿಯಲ್ಲಿ ಒಂದು ಗಾಡಿ ಯಾವ್ದಾದ್ರು ಸ್ಲಿಪ್ ಆಗೋ ಇಲ್ಲ ಅಂದ್ರೆ ಆಕ್ಸಿಡೆಂಟ್ ಆಗುತ್ತೆ ಅಂತಂದ್ರೆ, ಸೊ ಅದು ಸೇಫ್ಟಿ ಇಲ್ಲ ಅಂತಂದ್ರೆ ಟೈಮ್ ಅಂತನ. ಇಷ್ಟು ಆಟೋಗಳಲ್ಲಿ ಯಾವ್ದಾದ್ರು ಒಂದ್ ಆಟೋ ಆಗಿ, ಈಗ ಎಕ್ಸಾಂಪಲ್ ಸರ್, ಎಲ್ಲಾ ಕಡೆ ನಾವೇ ನೋಡ್ತೀವಲ್ಲ ಆಟೋದಲ್ಲಿ ಅಲ್ಲೇ ಪ್ರಾಬ್ಲಮ್ ಆಯ್ತು ಸರ್, ನಾವು ಅದನ್ನೇ ಹಿಡ್ಕೊಂಡು ಮಾತಾಡ್ಬೋದು. ಅದನ್ನೇ ಹಿಡ್ಕೊಂಡು ನಾವು ಹೈಲೈಟ್ ಸರ್, ಅದು ಬುದ್ಧಿ ಇಲ್ದಿರೋ ತರ ಆಗ್ಬಿಡುತ್ತೆ ಸರ್. ಯಾಕಂದ್ರೆ ಈಗ ಅದೇ ಹೇಳಿದ್ನಲ್ಲ, 5,000 ಗಾಡಿಯಲ್ಲಿ ಒಂದು ಗಾಡಿಗೆ ಏನೋ ಆಗ್ಬಿಡೆ ಅಂದ್ಬಿಟ್ಟು ನಾವು ಅದನ್ನೇ ಹಿಡ್ಕೊಂಡು ಹೋದ್ರೆ ನಾವು ಏನು ಮಾಡೋದು. ಓಕೆ, ಈಗ ನೀವ್ ಅಂದ್ರಿ ಸೇಫ್ಟಿ ಇಲ್ಲ ಅಂತ ಸರ್. ಯಾವ ತರ ಸೇಫ್ಟಿ ಇಲ್ಲ? ಓಕೆ, ಒಂದು ಆಕ್ಸಿಡೆಂಟ್ ಆದ್ರೇನಾ ಸರ್? ಓಕೆ, ಆಕ್ಸಿಡೆಂಟ್ ಆದ್ರೆ ಇನ್ಸೂರೆನ್ಸ್ ಮಾಡಿಕೊಡ್ಲಿ, ಕಂಪ್ನಿಯವ್ರಿಗೆ ಕೇಳಿ. ಅದು ಏನ್ ಕೊಡ್ತಾರೆ ನಿಮ್ ಇನ್ಸೂರೆನ್ಸ್ ಅಂತಂದ್ರೆ? ಸರ್ ನನಗೆ ಸದ್ಯಕ್ಕೆ ನನಗೆ ಗೊತ್ತಿರೋ ಪ್ರಕಾರ ರಾಪಿಡೋ ನನಗೆ ಕೇಳ್ಪಟ್ಟಿದ್ದು, ಓಕೆನಾ, ಯಾರು ನಮ್ಮ ಬೆಂಗಳೂರು ಬೈಕ್ ಟ್ಯಾಕ್ಸಿ ಅಸೋಸಿಯೇಷನ್ ಅಂತ ಇವರು ಇದಾರೆ, ಸಲೀಮ್ ಅಂತ, ಅವ್ರು ಹೇಳಿರೋದು. ಆಸ್ ಪರ್ ಅವ್ರ ಸ್ಟೇಟ್ಮೆಂಟ್ ಮೇಲೆ ನಾನು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು, ಅದನ್ನ ಮೆನ್ಷನ್ ಮಾಡ್ಬಿಡ್ತೀನಿ. ರ್ಯಾಪಿಡೋ ಕಂಪ್ನಿಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ, ಅಂದ್ರೆ ನನ್ನ ಹೆಸರಲ್ಲೇ ಬುಕ್ ಆಗಿರ್ಬೇಕು ಅಂಡ್ ರೈಡರು ಕರೆಕ್ಟ್ ಆಗಿ ಇದ್ದಿದ್ರೆ, ಸೊ ಅದಕ್ಕೇನೋ ಇನ್ಸೂರೆನ್ಸ್ ಇದೆ ಅಂತ ಕೇಳಿದೀನಿ. ಎಷ್ಟು ಅಂತ ನಮಗೂ ಗೊತ್ತಿಲ್ಲ, ಬಟ್ ಕಂಪ್ನಿ ಇದೆ ಅಂತ ಕೇಳ್ಪಟ್ಟಿದ್ದು. ಬಟ್ ಪ್ರೆಸೆಂಟ್ ನಾವು ನನಗೆ ಗೊತ್ತಿರೋ ಪ್ರಕಾರ ಗೊತ್ತಿಲ್ಲ ಅದು ನಮ್ಗೆ. ಹೆಲ್ತ್ ಇನ್ಸೂರೆನ್ಸ್ ಏನಾದ್ರು ಕೊಡ್ತಾರಾ ಸರ್? ಈ ಅಸೋಸಿಯೇಷನ್ ಕಡೆಯಿಂದ ಕೆಲವೊಂದು ಅಸೋಸಿಯೇಷನ್ಸ್ ಮಾಡಿಸ್ಕೊಡ್ತಿದ್ದಾರೆ, ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು. ಅಮೌಂಟ್ ಪೇ ಮಾಡತಾರನ ಇಲ್ಲ ಕಂಪನಿ ಕಡೆಯಿಂದ ಫ್ರೀ? ಇಲ್ಲ ಸರ್, ಅದು ಆಯುಷ್ಮಾನ್ ಕಾರ್ಡ್ ಅದೇನೆಲ್ಲ ಬರ್ತಾವಲ್ಲ, ಗವರ್ನಮೆಂಟ್ ಕಡೆಯಿಂದ ಬರುತ್ತೆ. ಅವೆಲ್ಲ ಕಂಪ್ನಿ ಕಡೆಯಿಂದ ಮೇ ಬಿ ನನಗೆ ಗೊತ್ತಿಲ್ಲ, ಮೇ ಬಿ ಅದು ಬರಲ್ಲ. ಈ ಅಸೋಸಿಯೇಷನ್ಸ್ ಅವರು ಒಂದಷ್ಟು ಮಾಡ್ತಿರೋದು ನೋಡಿದೀನಿ. ಓಕೆ, ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ವೈರಲ್ ಆಗ್ತಾ ಇದೆ ಯಾವುದು? ಬೈಕ್ ಟ್ಯಾಕ್ಸಿ. ಹೌದು. ಅದ್ರ ಬಗ್ಗೆ ಏನ್ ಹೇಳಕ್ ಸರ್? ಇತ್ತೀಚೆಗೆ ಜಾಸ್ತಿ ಆಗ್ತಿದೆ ಸರ್, ಅದು ನಮಗೂ ಗೊತ್ತಿಲ್ಲ. ನಮಗೂ ಮೊದಲು ನಾವು ಇನ್ಫಾರ್ಮೇಶನ್ ನಾವು ಕೊಡ್ತಿದ್ವಿ, ಇವಾಗ ಎಲ್ಲರೂ ಕೊಡಕ್ ಸ್ಟಾರ್ಟ್ ಮಾಡೋರೆ. ಏನಕ್ಕೆ ಇದು ಸೋಷಿಯಲ್ ಮೀಡಿಯಾದಲ್ಲಿ ಬೈಕ್ ಟ್ಯಾಕ್ಸಿ ಅನ್ನೋದು ನೆಗೆಟಿವ್ ಆಗಿ ಜಾಸ್ತಿ ಆಗ್ತಿದೆ, ಪಾಸಿಟಿವ್ ಆಗಿ ಜಾಸ್ತಿ ಆಗ್ತಿದೆ? ನಿಮಗೆ ಗೊತ್ತಿರೋ ಎಲ್ಲಾ ಪ್ರಕಾರ ನೆಗೆಟಿವ್ನೇ ಜಾಸ್ತಿ ಆಗ್ತಿದೆ. ಓಕೆ, ಸೊ ಈ ನನಗೆ ಗೊತ್ತಿರೋ ಪ್ರಕಾರ ಏನಾಗ್ತಿದೆ ಅಂತಂದ್ರೆ, ಅದೇ ನಾನು ಹೇಳಿದ್ನಲ್ಲ ಆಗ್ಲೇ, ಈಗ ಯಾವುದೋ ಒಂದು ಗಾಡಿಯಲ್ಲೆಲ್ಲ ಒಂದು ಬಿದ್ದೋಯ್ತು ಅಂತಂದ್ರೆ ಅದನ್ನೇ ವಿಡಿಯೋ ಮಾಡೋದು. ಆಮೇಲೆ ಒಂದಷ್ಟು ಜನ ನೋಡಿದೀನಿ, ಹೆಣ್ಮಕ್ಳು ಹಿಂದೆ ಕುತ್ಕೊಂಡಿರ್ತಾರೆ ನೋಡಿ, ತಪ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಸರ್, ಇಲ್ಲಿ ಈ ಭುಜದ ಮೇಲೆ ಕೈ ಹಾಕಿರ್ತಾರೆ ನೋಡಿ, ಗಂಡ ಹೆಂಡತಿ ತರ ಹೋಗ್ತಿದ್ದಾರೆ ಅಂತ ವಿಡಿಯೋ ಮಾಡಕೋದು ಸರ್. ಈಗ ಫಾರ್ ಎಕ್ಸಾಂಪಲ್ ಸರ್, ನಮ್ ಚಿಕ್ಕಪ್ಪ ಆಟೋ ಡ್ರೈವರ್ ಸರ್, ಓಕೆನಾ, ಬಟ್ ಒಳ್ಳೆಯವರು ಇದ್ದಾರೆ ಸರ್. ಆಟೋದಲ್ಲೂ ತುಂಬಾ ಜನ ಒಳ್ಳೆಯವರು ಇದ್ದಾರೆ, ಅವ್ರ ಪಾಡಿಗೆ ಅವ್ರು ದುಡ್ಕೊಂಡು. ನನ್ನ ಫ್ರೆಂಡ್ ಸರ್ಕಲ್ ಎಲ್ಲ ಇದ್ದಾರೆ ಸರ್, ಒಳ್ಳೆಯವರು ಇದ್ದಾರೆ, ಕೆಟ್ಟವರು ಇದ್ದಾರೆ. ಕೆಟ್ಟವ್ರು ಕೆಟ್ಟ ತರ ಮಾಡ್ತಾರೆ, ಒಳ್ಳೆಯವರು ಒಳ್ಳೆ ತರ ಮಾಡ್ತಾರೆ ಸರ್. ಈಗ ನಾರ್ತ್ ಇಂಡಿಯನ್ಸ್ ಅವ್ರು ಜಾಸ್ತಿ ಬೈಕ್ ಟ್ಯಾಕ್ಸಿ ಹೆಣ್ಮಕ್ಳು ಬುಕ್ ಮಾಡ್ತಾರೆ ಸರ್, ನನಗೋದ್ರ ಪ್ರಕಾರ. ಸೊ ಅವರು ಅದೇ ಹೇಳಿದ್ನಲ್ಲ ಸರ್, ಅವರು ಎಲ್ಲಿಂದನೋ ಬಂದಿರ್ತಾರೆ, 15,000 20,000 ದುಡಿತಿರ್ತಾರೆ. ಸೊ ಮನಿ ಸೇವಿಂಗ್ ಮಾಡ್ಬೇಕು ಅನ್ನೋಗೋಸ್ಕರ ಇದು ಮಾಡ್ತಿರ್ತಾರೆ. ಸೊ ಇಲ್ಲಿ ಮೇಲೆ ಹಿಂಗ್ ಭುಜದ ಮೇಲೆ ಕೈ ಹಿಡ್ಕೊಂಡಿದ ತಕ್ಷಣ ತಪ್ಕೊಂಡು ಹೋಗ್ತಾರೆ. ಅದು ಹೆಂಗೆ ಸರ್? ಅದು ಸರ್ ನಾವು ಅನ್ನ ತಿನ್ನಕ್ ಬಂದಿದ್ದೀವಿ ಸರ್ ಇಲ್ಲಿ. ಸರ್ ಅದರಲ್ಲೂ ಒಂದಷ್ಟು ಆಗಿದ್ದಾವೆ, ಇಲ್ಲ ಅನ್ನಲ್ಲ. ಕೆಲವೊಂದು ರೈಡರ್ಸ್ ಕಚಡ ನನ್ನ ಮಕ್ಕಳು ಇರ್ತಾರೆ, ಅದರಲ್ಲಿ ಮಿಸ್ಯೂಸ್ ಮಾಡ್ಕೊಂಡು ಒಂದು ಮಾಡೋರು ಒಂದು ಅಲ್ಲಲ್ಲಿ ನಾವು ಆಗಿದ್ದಾವೆ, ಇಲ್ಲ ಅಂತ ಹೇಳಲ್ಲ. ಇಲ್ಲೇನಾಗ್ಬಿಡುತ್ತೆ ಅಂದ್ರೆ, ಯಾವನೋ ಒಬ್ಬ ಮಾಡೋದ್ರಿಂದ ಎಲ್ಲರಿಗೂ ತೊಂದರೆ ಆಗುತ್ತೆ. ಈಗ ಯಾರೋ ಒಬ್ಬ ಆಟೋ ಡ್ರೈವರ್ ಏನೋ ಕೆಟ್ಟದಾಗ ಮಾಡೋದ್ರಿಂದ ಎಲ್ಲ ಆಟೋ ಡ್ರೈವರ್ಗೂ ಕೆಟ್ಟ ಹೆಸರು. ಅದೇ ತರ ಆಗಿದ್ದಾವೆ, ಪ್ಲಸ್ ಮೈನಸ್. ಬಟ್ ಗೊತ್ತಿಲ್ಲ, ವೈರಲ್ಗಳಾಗ್ತಾ ಇದಾವೆ. ಬಟ್ ಅದೇ ಈ ತರ ವೈರಲ್ ಜಾಸ್ತಿ ಮಾಡ್ತಾರೆ. ವೈರಲ್ ತುಂಬಾ ಆಗ್ತಿದೆ. ಏನೋ ಲೇಡೀಸ್ಗೋಸ್ಕರ ಪಿಂಕ್ ಟ್ಯಾಕ್ಸಿ ಅಂತ ಏನೋ ತರ್ತಾರಂತ ಹೇಳ್ಬಿಡ್ತಾರೆ, ವುಮೆನ್ ಡ್ರೈವರ್ಸ್ಗೋಸ್ಕರ. ಅದು ಆಲ್ರೆಡಿ ಅಂದ್ರೆ ಎಕ್ಸಿಕ್ಯೂಟ್ ಆಗಿದೆ, ರ್ಯಾಪಿಡೋ ಪಿಂಕ್ ಅಂತ ಏನೋ ಬಂದಿದೆ. ಬಟ್ ಅದು ರನ್ನಿಂಗ್ ಇದೆಯಾ ಏನಿಲ್ಲ ಅಂತ ನಮಗೂ ಐಡಿಯಾ ಇಲ್ಲ, ಯಾಕಂದ್ರೆ ನಾವೇನ್ ನೋಡಿಲ್ಲ. ಬಟ್ ಅದೇ ಅಪ್ಡೇಟ್ ನೋಡಿದೀವಿ, ರ್ಯಾಪಿಡೋ ಪಿಂಕ್ ಅಂತ ಹೆಣ್ಮಕ್ಳಿಗೋಸ್ಕರ. ಸೊ ಅವ್ರಿಗೆ ಒಂದು ಸಪ್ರೇಟ್ ಆಗಿ ಇದ್ ಮಾಡೋ ತರ ಗೊತ್ತಿಲ್ಲ, ನಡೀತಾ ಇರಬೇಕು. ಬಟ್ ಅದು ನಡೀತಿದ್ಯಾ ಇಲ್ವಾ, ಸ್ಟಾಪ್ ಆಗಿದೆಯಾ, ಏನಾಗಿದೆ, ಬಟ್ ಅದು ಗೊತ್ತಿಲ್ಲ. ಊಬರ್ ಕಡೆಯಿಂದನೂ ಬಂತು, ಮತ್ತೆ ರ್ಯಾಪಿಡೋ ಕಡೆಯಿಂದನೂ ಬಂತು. ನೀವೇನಾದ್ರು ಪಬ್ಲಿಕ್ ಕಡೆಯಿಂದ ಇಲ್ಲ ಗೌರ್ಮೆಂಟ್ ಕಡೆಯಿಂದ ಏನಾದ್ರು ಈ ಸಪೋರ್ಟ್ ಕೇಳೋದಾದ್ರೆ ಏನ್ ಕೇಳ್ತೀರಾ ನೀವು? ಸರ್ ಈಗ ನಾನು ಅದನ್ನೇ ಹೇಳ್ತಿರೋದು, ಈಗ ಯಾರು ಈಗ ರೈಡರ್ಸ್ಗೆ ಅವ್ರು ದುಡ್ಕೊಳಕ್ಕೆ ಅಂತ ಅವರು ನಮಗ್ ಬೇಕು ಅಂತಾರೆ. ಪಬ್ಲಿಕ್ ಯಾರಿಗೆ ಪಬ್ಲಿಕ್ ಬೇಕೋ ಅವರು ನಮ್ಗೆ ಇದಕ್ ಬೇಕು ಅಂತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಪಬ್ಲಿಕ್ ಯಾರೆಲ್ಲ ಬೈಕ್ ಟ್ಯಾಕ್ಸಿ ಪಬ್ಲಿಕ್ ಯಾರಿಗೆಲ್ಲ ಬೇಕು ಅವ್ರು ಬಂದು ರೈಡರ್ಸ್ ಸಪೋರ್ಟ್ ಮಾಡಬೇಕು, ರೈಡರ್ಸ್ಗೂ ಪಬ್ಲಿಕ್ ಸಪೋರ್ಟ್ ಮಾಡಬೇಕು. ಸೊ ಎರಡು ಒಟ್ಟೆ ಆದ್ರೆ ನನಗೆ ಗೊತ್ತಿರೋ ಪ್ರಕಾರ ಬೈಕ್ ಟ್ಯಾಕ್ಸಿ ಮುಂದಿನ ದಿನಗಳಲ್ಲಿ ಉಳ್ವಿಕೆಗೆ ಒಳ್ಳೇದಾಗುತ್ತೆ. ನೀವು ಎಷ್ಟು ವರ್ಷದಲ್ಲಿ ಮಾಡ್ತಾ ಇದ್ದೀರಾ?
ಸರ್ ನಾನು ಕಂಟೆಂಟ್ಗೆ ಅಂತ ಮಾಡ್ತಿದ್ದು. ಸೊ ನಾನು ಮೊದಲು ಡೆಲಿವರಿ ಜಾಬ್ ಮಾಡ್ತಿದ್ದೆ. ಸೊ ನಿಮ್ಗೆಲ್ಲ ಗೊತ್ತಿರೋ ತರನೇ ನಾನು ಮೊದಲು ನನ್ನ ಕಂಟೆಂಟ್ ಡೆಲಿವರಿ ಜಾಬ್ ಇದ್ದಿತ್ತು. ಅದಾದ್ಮೇಲೆ ಬೈಕ್ ಟ್ಯಾಕ್ಸಿ ಅಂತ ಅದೊಂದು ಆಪ್ಷನ್ ಅಂತ ಬಂತಲ್ವಾ, ಸೊ ಅದೊಂದು ಆಪ್ಷನ್ ಜನಗಳಿಗೆ ಗೊತ್ತಾಗ್ಬೇಕು ಅಂತ ಕಂಟೆಂಟ್ಗೋಸ್ಕರ ಮಾಡ್ತಿದ್ದೆ. ಅದಾದ್ಮೇಲೆ ನಾನು ಒಂದಷ್ಟು ಮಾಡಿದೀನಿ, ಒಂದು 6-7 ತಿಂಗಳು ಒಂದು ಫುಲ್ ಟೈಮ್ ಮಾಡಿದ್ರ ಪಾರ್ಟ್ ಟೈಮ್ ತರ ಮಾಡಿದ್ರ? ಫುಲ್ ಟೈಮು ಮಾಡಿದೀನಿ, ಪಾರ್ಟ್ ಟೈಮು ಮಾಡಿದೀನಿ. ಅದೇ ನಾನು ಹೇಳಿದ್ನಲ್ಲ, ವಿಡಿಯೋಗೋಸ್ಕರ ಮಾಡ್ತಿದ್ದೆ. ಸೊ ಪರ್ ಡೇ ಎಷ್ಟು ಮಾಡ್ತಿದ್ರಿ ಇದ್ರಲ್ಲಿ? ಅದ್ರಲ್ಲ ಮಾಡ್ಬೋದು, ದಿನಕ್ಕೆ 1,000 ಮಾಡ್ಬೋದು, 1,500. ಅದು ಅವ್ನ ತಾಕತ್ತು, ಅವ್ನ ಎಫರ್ಟ್ಸು. ನೀವು ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡಿದ್ರೆ ಪೆಟ್ರೋಲ್ ತೆಗೆದು 1,000 ಮೇಲೆ 1,000 ಮೇಲೆ ₹1,000 ಉಳಿಸ್ಬೋದು ಒಂದು ಪರ್ ಡೇ. 1,000 ಅಂತ ಉಳಿಸ್ಬೋದು, ಒಂದು 10 ಅವರ್ 80 ಅವರ್ ಲಾಗಿನ್ ಇದ್ರೆ. ₹1,000 ಉಳಿಸ್ಬೇಕಂದ್ರೆ ಎಷ್ಟು ಖರ್ಚಾಗುತ್ತೆ ಡೀಸೆಲ್ ಆಗಿ ಪೆಟ್ರೋಲ್ಗ? ಸರ್ ಈಗ ಅದೇ ಒಂದು ₹1,300 ಅಂದ್ರೆ ಒಂದು ₹300 ಆದ್ರೂ ಆಗೇ ಆಗುತ್ತೆ. ₹300 ಪೆಟ್ರೋಲ್ ಅದು ₹1,000 ಉಳಿಯುತ್ತೆ. ಪೆಟ್ರೋಲ್ ಅಂತೂ ಆಗೇ ಆಗುತ್ತೆ ಸೇಮ್. ಯಾಕಂದ್ರೆ ಅದರಲ್ಲಿ ಪಿಕಪ್ಗೆಲ್ಲ ದುಡ್ಡೇನು ಕೊಡಲ್ಲ, ಡ್ರಾಪ್ಗೆ ಅಷ್ಟೇ ಕೊಡೋದು. ಒಂದೊಂದ್ಸರಿ ಪಿಕಪ್ಗೆ 3 ಕಿಲೋಮೀಟರ್ 4 ಕಿಲೋಮೀಟರ್ ಹೋಗ್ಬೇಕಾಗುತ್ತೆ. ಸೊ ಒಂದು ₹300 ಪೆಟ್ರೋಲ್ ಖರ್ಚು ಮಾಡಿದ್ರೆ ಒಂದು ₹1,000 ದುಡಿಬೋದು. ನಿಮ್ಗೆ ಬರೋಂಥ ಕಸ್ಟಮರ್ ಹೆಂಗೆಲ್ಲ ಇರ್ತಾರೆ? ಕಸ್ಟಮರ್ಸು ಎಲ್ಲ ಥರನೂ ನೋಡ್ತೀವಿ ಸರ್. ಅಂದರೆ ಒಂದೊಂದು ಕೆಲವರು ಕುಡಿದ್ಬಿಟ್ಟು ಲೈಕ್ ಡ್ರಿಂಕ್ ಮಾಡಿರ್ತಾರೆ, ಸೊ ಅಂಥವ್ರು ಬರ್ತಾರೆ. ಕೆಲವರು ಎಜುಕೇಷನ್ ಕಂಪ್ನಿಗಳವರು ಬರ್ತಾರೆ, ಎಲ್ಲ ಥರನೂ ಬರ್ತಾರೆ. ನಿಮಗೆ ಬಂದಿರೋಂಥ ಬೆಸ್ಟ್ ಕಸ್ಟಮರ್ ಯಾರು, ವರೆಸ್ಟ್ ಕಸ್ಟಮರ್ ಯಾರು ಅಂತ? ಸರ್ ಬೆಸ್ಟ್ ಅಂದರೆ ನಾನು ಅದೇ ಹೇಳ, ಒಂದ್ಸರಿ ನಾನು ಮೇ ಬಿ ಸರ್ಜಾಪುರ ಸೈಡಲ್ಲೋ ಆ ಕಡೆಯಿಂದ ಒಂದು ಯಶವಂತಪುರಕ್ಕೆ ಒಂದು ರೈಡ್ ಕರ್ಕೊಬಂದು ಕಸ್ಟಮರ್ನ. ಸೊ ಅವರು 40 ನಿಮಿಷದಲ್ಲಿ ಏನೋ ಮೇ ಬಿ ಟ್ರೈನ್ ಇತ್ತು ಅವ್ರಿಗೆ. ಸೊ ಅಲ್ಲಿಂದ ಅಲ್ಲಿಗೆ ನನಗೋದ್ರ ಪ್ರಕಾರ ಬೈಕಲ್ಲೇ 1 ಅವರ್ ಏನೋ ತೋರಿಸ್ತಿತ್ತು. ಸೊ 40 ನಿಮಿಷದಲ್ಲಿ ಅವ್ರನ್ನ ಕರೆಕ್ಟಾಗಿ ಇನ್ನು 5 ನಿಮಿಷ ಇದ್ದಾಗ ಅವ್ರನ್ನ ತಲುಪಿಸಿದೆ ನಾನು. ಅಂದರೆ ಟ್ರೈನ್ನ, ಅಂದರೆ ಟ್ರೈನ್ ಮೂವ್ ಆಗೋ ಟೈಮಿಗೆ ಕರ್ಕೊಬಂದಿದ್ದೆ. ಸೊ ಅವ್ರು ಅವತ್ತು ನನಗೆ ಟಿಪ್ಸ್ ಎಲ್ಲ ಕೊಟ್ಟೋದ್ರು. ಆ್ಯಂಡ್ ಅವತ್ತು ಅವ್ರು ಹೇಳ್ಬಿಟ್ಟು ಹೋಗಿದ್ರು, ಅಂದರೆ ಬೈಕ್ ಟ್ಯಾಕ್ಸಿಯಿಂದ ಅದೇ ಬೈಕ್ ಆಗಿರೋದಕ್ಕೆ ಇಷ್ಟು ಬೇಗ ಬಂದೆ. ಅವ್ರು ಎಮರ್ಜೆನ್ಸಿ ಹೋಗ್ಬೇಕಾಗಿತ್ತು, ಎಲ್ಲಿಗೆ ಅವ್ರ ಊರಿಗೆ ಹೋಗ್ಬೇಕಾಗಿತ್ತು. ಸೊ ಟ್ರೈನ್ ಬೇರೆ ಬುಕ್ ಮಾಡ್ಕೊಬಿಟ್ಟಿದ್ರು. ಸೊ ಅವ್ರು ಅವತ್ತು ಹೇಳ್ಬಿಟ್ಟು ಹೋಗಿದ್ರು, ನಿಮ್ಮಿಂದ ನಾನು ಇಷ್ಟು ಬೇಗ ಬಂದೆ, ಅದೇ ಆಟೋದಲ್ಲೋ ಬಸ್ಸಲ್ಲೋ ಎಲ್ಲಿ ಬಂದು ಇದು ಮಾಡೋಕ್ಕಾಗಲ್ಲ ಅಂತ. ಸೊ ಅಂಥವ್ರಿಗೆ ಏನೋ ಒಂದು ಎಮರ್ಜೆನ್ಸಿ ಟೈಮಲ್ಲಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಹಾಸ್ಪಿಟ್ಲಿಗೆ ಎಮರ್ಜೆನ್ಸಿ ಹೋಗ್ಬೇಕಾಗುತ್ತೆ, ಯಾರಿಗೋ ಏನೋ ಹೆಚ್ಚು ಕಮ್ಮಿ ಆಗಿರುತ್ತೆ, ಅಂಥ ಟೈಮಲ್ಲೆಲ್ಲ ಕರ್ಕೊಂಡು ಹೋಗ್ಬಿಟ್ಟಿರ್ತೀವಿ. ಅವರೆಲ್ಲ ಖುಷಿಯಿಂದ ಥ್ಯಾಂಕ್ಸ್ ಹೇಳಿರುವಂಥದ್ದು ಇದೆ. ಆಮೇಲೆ ರಾತ್ರಿ ಹೊತ್ತು ಈಗ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಅಂತಾರೆ. ಸೊ ನೀವು ನಂಬಲ್ಲ, ರಾತ್ರಿ ಹೊತ್ತು 2 ಗಂಟೆಯಲ್ಲಿ ನಾನು ಶಿಫ್ಟ್ ಒಂದ್ಸರಿ ನೈಟ್ ಮಾಡಿದಾಗ, ಸೊ ಯಾರೋ ಒಬ್ರು ನಾರ್ತ್ ಇಂಡಿಯನ್ ಅವರು, ಸೊ ಅವರೆಲ್ಲ ಕರ್ಕೊಂಡು ಹೋಗ್ಬಿಟ್ಟಾಗ ಅವರೆಲ್ಲ ಖುಷಿಯಿಂದನೇ ಲೈಕ್ ಸೇಫಾಗೇ ಬಂದಿದ್ದು, ಖುಷಿಯಿಂದನೇ ಮಾಡಿದ್ಮೇಲೆ ಬೆಸ್ಟ್ ಅದ ಹತ್ರ. ಏನಾದರೂ ಲೇಡೀಸ್ ಹತ್ತಿರ ಏನಾದ್ರು ಸೇಫ್ಟಿ ಅಂತ ಇದೆಯಾ ಆ್ಯಪಲ್ಲಿ? ಹಾಂ ಸರ್, ಅವ್ರಿಗೆ ಬಟನ್ ಕೊಟ್ಟಿರ್ತಾರೆ, ಅಂದರೆ ಲೈಕ್ ಅದರಲ್ಲಿ ಆ್ಯಪಲ್ಲಿ ಇರ್ತದೆ, ಆಪ್ಷನ್ಸ್ ಇರ್ತದೆ ಸರ್. ಕಸ್ಟಮರ್ಸ್ ಫಸ್ಟ್ ಆಫ್ ಆಲ್ ಯಾವುದೇ ಕಂಪ್ನಿ ಕಸ್ಟಮರ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಹೊರತು ರೈಡರ್ಸ್ ಕೊಡಲ್ಲ. ನಿಮಗೂ ಗೊತ್ತಿರ್ತದೆ, ನೀವು ಒಂದು ಇದಾಗಿ. ಸೊ ಆಟೋ ಡ್ರೈವರ್ ಆಗಲಿ ಯಾರಿಗೇ ಆಗಲಿ ಕಸ್ಟಮರ್ಗೆ ಫಸ್ಟ್ ಪ್ರಿಫರೆನ್ಸ್ ಇರ್ತದೆ ಹೊರತು ರೈಡರ್ಗೆ ಇರಲ್ಲ. ಸೊ ಕೊಟ್ಟಿರ್ತಾರೆ ಅವ್ರಿಗೆ. ನಿಮ್ಗೆಲ್ಲ ಏನು ಸೇಫ್ಟಿ ಇರುತ್ತೆ? ಏನಿಲ್ಲ ಸರ್, ದುಡಿಬೇಕು ದುಡ್ಬೇಕು ಈಗ ಅಷ್ಟೇ. ಎಲ್ಲ ಏನೋ SOS ಅಂತ ಹೇಳ್ಬಿಟ್ಟು ಎಮರ್ಜೆನ್ಸಿ ಕಾಲ್ ಅಂತ ಹೇಳ್ಬಿಟ್ಟು ಪೊಲೀಸ್ ಆಯ್ತಾರೆ. ಅದೇ ಎಮರ್ಜೆನ್ಸಿ ಕಾಲ್ ಅಂತ ಇರ್ತದೆ. ಫಾರ್ ಎಕ್ಸಾಂಪಲ್ ಆಟೋದವ್ರು ಏನಾದ್ರು ಬಂದು ತೊಂದರೆ ಮಾಡ್ತಾರೆ ಟೈಮಲ್ಲಿ ಆಗಲಿಲ್ಲ ಅಂದರೆ, ಯಾವ್ದಾದ್ರು ಗೊತ್ತಿಲ್ಲದ್ರೆ ಜಾಗಗಳಲ್ಲಿ ಹೋಗ್ಬಿಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಗೋ ಟೈಮ್ SOS ಅಂತ ಕೊಡ್ತಾರೆ. ಅಂದ್ರೆ ಅಲ್ಲಿ ಪೊಲೀಸ್ಗೆ ಡೈರೆಕ್ಟ್ ಕಾಲ್ ಹೋಗೋ ತರ ಇರ್ತದೆ. ಅವ್ರು ಕಾಲ್ ಹೋದ್ರೆ ಇಮಿಡಿಯೇಟ್ ಆಗಿ ಲೈವ್ ಲೊಕೇಶನ್ ಟ್ರ್ಯಾಕ್ ಆಗುತ್ತೆ. ಯಾವಾಗ ಆಗಿದೆ ನಿಮ್ಗೆ ಬರ್ತಾರೆ ಏನಾದ್ರು? ಸದ್ಯಕ್ಕೆ ಯಾವತ್ತು ಆಗಿಲ್ಲ, ಆಗೋದು ಬೇಡ. ನಿಮ್ಗೆ ಆಗಿಲ್ಲ, ಏನೋ ಕಂಟೆಂಟ್ಗೋಸ್ಕರ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಇಲ್ಲ, ಕಂಟೆಂಟ್ಗೋಸ್ಕರನು ಮಾಡಿದೀವಿ, ಹೊಟ್ಟೆ ಪಡ್ಗೂ ಮಾಡಿದೀವಿ. ಬಟ್ ರೈಡರ್ ಸುಮಾರು ಜನಕ್ಕೆ ಪ್ರಾಬ್ಲಮ್ ಆಗಿದಾವೆ. ಅವಾಗ ಏನಾದ್ರು ಯೂಸ್ ಆಗಿದೆ ಅಂತೆ ಸರ್? ಮಾಡ್ತಾರೆ, ಇಮಿಡಿಯೇಟ್ ಆಗಿ ಕಂಪ್ನಿ ಕಡೆಯಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡ್ಬಿಟ್ಟು ಏನಾಯ್ತು ಎತ್ತಂತ ತಿಳ್ಕೊಂತಾರೆ. ಸೊ ಗೈಡ್ ಲೈನ್ಸ್ ಕೊಡ್ತಾರೆ ಅವರು, ಏನ್ ಮಾಡ್ಬೇಕು. ಅಂಡ್ ಏನಾದ್ರು ಅಕಸ್ಮಾತ್ ಲೀಗಲಿ ಸಪೋರ್ಟ್ ಬೇಕು ಅಂದ್ರೆ ಕೂಡ ಕಂಪ್ನಿ ಕಡೆಯಿಂದ ಮಾಡಿಕೊಡ್ತಾರೆ. ಸಪೋರ್ಟ್ ಎಲ್ಲ ಮಾಡ್ತಾರೆ ಕಂಪ್ನಿ ಕಡೆಯಿಂದ. ಇವಾಗ ಕಸ್ಟಮರ್ಗೆ ಫೋನ್ ಮಾಡಿ ಒಂದು ಕಂಪ್ನಿ ಕನೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಒಂದು ಅಗ್ರಿಗೇಟರ್ ಕಸ್ಟಮರ್ ಕೇರ್ಗೆ ಏನಾದ್ರು ನಮ್ಗೆ ಸಮಸ್ಯೆ ಬಂತು, ಇಮಿಡಿಯೇಟ್ ಒಂದು ಕಸ್ಟಮರ್ಗೆ ಫೋನ್ ಮಾಡ್ಬಿಟ್ಟು ನನಗೆ ಈ ಸಮಸ್ಯೆ ತಿಳ್ಕೊಳ್ಳೋಣ ಹೇಳ್ಬಿಟ್ಟು ಅಂತ ಫೋನ್ ಮಾಡಿ. ಆ ತರ ಇದಾವೆ ಸರ್, ಸಮಸ್ಯೆಗಳಿದಾವೆ. ಬಟ್ ಅದನ್ನ ಕಂಪ್ನಿಯವ್ರ ಹತ್ರ ಪ್ರಶ್ನೆ ಮಾಡಬೇಕು. ಅಲ್ಲ, ನಿಮಗೆ ಕನೆಕ್ಟ್ ಆಗಿದ್ಯಾ, ಅವರು ರೆಸ್ಪಾಂಡ್ ಆಗಿದ್ರಾ? ಕೆಲವೊಂದು ಟೈಮಲ್ಲಿ ಆಗ್ತಾರೆ, ಕೆಲವೊಂದು ಟೈಮಲ್ಲಿ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್ ಅದೇ ಹೇಳಿದ್ನಲ್ಲ, ಎಮರ್ಜೆನ್ಸಿ ಟೈಮಲ್ಲೆಲ್ಲ ಕೆಲವು ಟೈಮಲ್ಲ ಆಗಿರ್ತಾರೆ, ಕೆಲವು ಟೈಮಲ್ಲಿ ಆಗೋದೇ ಇಲ್ಲ. ಸೊ ಡಿಪೆಂಡ್ಸ್. ಅದನ್ನೇ ನಾನು ಹೇಳ್ತಿರೋದು. ಆ ಟೈಮಲ್ಲಿ ಏನ್ ಮಾಡ್ತೀರಾ ಆಗಿಲ್ಲ ಅಂದ್ರೆ? ಏನ್ ಮಾಡಕ್ಕಾಗಲ್ಲ. ನೀವು ಅದು ಏನ್ ಮಾಡಕ್ಕಾಗುತ್ತೆ? ಈಗ 112 ಪೊಲೀಸ್ ಕಾಲ್ ಹೋಗುತ್ತೆ, ನಾವೇ ಮಾಡ್ಬೋದಲ್ಲ. ಸೊ ನಮ್ಮ ಹತ್ರ ಆಪ್ಷನ್ ಇರ್ತದೆ. ಇನ್ನೂ ಬೆಟರ್ ಅಂದ್ರೆ ನಮ್ಮ ಸಬ್ಸ್ಕ್ರೈಬರ್ಸ್ ಎಲ್ಲ ನಾನೇ ವಿಡಿಯೋ ಮಾಡಾಕಿದ್ದೀನಿ. KSA ಅಂತ ಒಂದು ಅಪ್ಲಿಕೇಶನ್ ಬರುತ್ತೆ. ಅದ್ರಲ್ಲಿ ಬಂದು ನಮ್ಗೆ ಲೈಕ್ ಕರ್ನಾಟಕ ಪೊಲೀಸ್ ಬರುತ್ತೆ. ಸೊ ಅದ್ರಲ್ಲಿ ನಾವು ಒಂದು ಬಟನ್, ಪ್ಯಾನಿಕ್ ಬಟನ್ ಅಂತ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿದ್ರೆ ಇಮಿಡಿಯೇಟ್ ಆಗಿ ಲೈವ್ ಲೊಕೇಶನ್ ಟ್ರ್ಯಾಕ್ ಆಗುತ್ತೆ. ಕ್ಯಾಮ್ರಾ ಬರುತ್ತೆ, ನಾವು ಬೇಕಾದ್ರೆ ವಿಡಿಯೋನ ಆನ್ ಮಾಡ್ಕೊಂಡ್ರೆ ಲೈವ್ ಅಲ್ಲಿ ನಾವೇನ್ ವಿಡಿಯೋ ಮಾಡ್ತಿರ್ತೀವಿ ಅದು ಅಲ್ಲಿಗೆ ಹೋಗುತ್ತೆ. ಸೊ ಆ ತರ ಆಪ್ಷನ್ಸ್ ಇದಾವೆ. ಅದನ್ನೆಲ್ಲ ನಾವು ವಿಡಿಯೋಗಳಲ್ಲಿ ಮಾಡಿ ಹೇಳಿ. ಮೇ ಬಿ ಅದು KSA ಅಂತ ಏನೋ ಇದೆ, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬರುತ್ತೆ. KSP ಅಂತ ಏನೋ ಬರುತ್ತೆ ನೋಡಿ.
ನೋಡಿ ಇಲ್ಲಿ ಇದೆಲ್ಲ 112 ಇಂಡಿಯಾ ಅಂತ ಇದೆಯಲ್ಲ, ಸೊ ಇದರಲ್ಲೂ ಅಷ್ಟೇ. ಸೊ ಎಮರ್ಜೆನ್ಸಿ ಕಾಲ್ ಅಂತ ಇರ್ತದೆ. ಇದು ಇನ್ನೊಂದಿದೆ KSC ಅಂತ ಇನ್ನೊಂದಿದೆ, ನಾನು ವಿಡಿಯೋನ ಮಾಡಿದ್ದೀನಿ ಅದ್ರ. ಮೇ ಬಿ KSC ಏನೇ ಇರಬೇಕು, ಕರ್ನಾಟಕ ಸ್ಟೇಟ್ ಪೊಲೀಸ್ ಅಂತ ಬರುತ್ತೆ. ಸೊ ಅದರಲ್ಲಿ ನಮಗೆ ಇಮಿಡಿಯೇಟ್ ಆಗಿ ಏನಾದ್ರು ಆ ಥರ ಇರುತ್ತೆ ಸರ್. ಇದು ಎಲ್ಲರದು ಒಂದೇ ಪ್ರೊಸೆಸ್ ಸರ್. ನೀವು ಅಂತೀರ ಈಗ ನೀವು ಸ್ಪೆಸಿಫಿಕ್ ಆಗಿ ನೀವು ಏನ್ ಕೇಳ್ತಿದ್ದೀರಾ ಅಂದ್ರೆ 2 ವೀಲರ್ ಏನ್ ಸೇಫ್ಟಿ ಇದೆ, 2 ವೀಲರ್ ಅಲ್ಲಿ ಏನಿದೆ ಸರ್. ಆಟೋದವ್ರಿಗೂ ಅದೇ ತರ ಬರುತ್ತೆ. ಈಗ ಆಟೋದವರು ಎಲ್ಲೋ ಒಂದು ಗೊತ್ತಿಲ್ಲದ್ರೆ ಏರಿಯಾಗೆ ಹೋಗ್ಬಿಟ್ರೆ ಅಲ್ಲೂ ಏನಾಗಲ್ಲ ಅಂತ ಏನ್ ಗ್ಯಾರಂಟಿ. ಸೊ ಅವ್ರು 112 ಫೋನ್ ಮಾಡ್ಲೇಬೇಕು, ನಾವು 112 ಫೋನ್ ಮಾಡ್ಲೇಬೇಕು. ಸೊ ಅದ್ರಲ್ಲಿ ಏನು ಸ್ಪೆಸಿಫಿಕ್ ಆಗಿ ಏನಿಲ್ಲ. ಇನ್ನು ಕಂಪ್ನಿ ಕಡೆಯಿಂದ ಅಂದ್ರೆ ಈಗ ಕಂಪ್ನಿ ಕಡೆಯಿಂದ ಅದೇ ಎಮರ್ಜೆನ್ಸಿ ಕಾಲ್ ಅಂತ ಇರ್ತದೆ. ಒಂದೊಂದ್ಸರಿ ಕನೆಕ್ಟ್ ಆಗೋದು, ಒಂದೊಂದ್ಸರಿ ಕೆಲವ್ರಿಗೆ ಆಗಲ್ಲ. ಈಗ ಆಗಿಲ್ಲ ಅಂದಾಗ ನಾವು ಕಂಪ್ನಿದ ತಪ್ಪು ಅಂತಾನೆ ಹೇಳಕ್ಕಾಗಲ್ಲ. ಫಾರ್ ಎಕ್ಸಾಂಪಲ್ ನೆಟ್ವರ್ಕ್ ಇಶ್ಯೂ ಇಲ್ಲ ಅಂದ್ರೂ ಎದ್ರು ಕೂಡ ಆಗಲ್ಲ. ನೀವು ಕಸ್ಟಮರ್ ಬಂದಾಗ ಏನೆಲ್ಲ ಸೇಫ್ಟಿ ನೋಡ್ತೀರಾ ಅವ್ರಿಗೆ? ಯಾರಿಗೆ? ಕಸ್ಟಮರ್ಗೆ ಏನೆಲ್ಲ ಜಾಗ್ರತೆ ತಗೊಂತೀರಿ ನೀವು? ನಾವು ಫಸ್ಟ್ ಹೆಲ್ಮೆಟ್ ಕೊಡ್ತೀವಿ. ಓಕೆ, ಹುಷಾರಾಗಿ ಹೆಲ್ಮೆಟ್ ಹಾಕೊಳ್ಳಿ ಅಂತ. ಕೆಲವರು ತಲೆ ಇಲ್ದಿರೋ ಕಸ್ಟಮರ್ ಹೆಲ್ಮೆಟ್ ಬೇಡ ಅಂತಾರೆ. ಇಲ್ಲ ಸರ್ ಹಾಕೊಳ್ಳಿ ಸರ್, ನಿಮ್ಗೋಸ್ಕರ ಅಲ್ಲಂದ್ರೂ ನಮ್ಗೋಸ್ಕರ. ನಿಮ್ದೇನಾದ್ರು ತಲೆ ಹೋದ್ರೆ ನಮ್ ತಲೆಗೆ ಬರುತ್ತೆ, ಬೇಡ ಹುಷಾರಾಗಿ ಹಾಕೊಳ್ಳಿ ಅಂತ ಹೆಲ್ಮೆಟ್ ಕೊಡ್ತೀವಿ. ಕೆಲವರು ಅದನ್ನು ಹಾಕೊಳ್ಳಲ್ಲ. ಬಟ್ ಅದು ಬಿಟ್ರೆ ಇನ್ನ ನಮ್ಮ ಹತ್ರ ಆಸ್ ಯೂಶಲಿ ಆಸ್ ಪರ್ ನಮ್ ಸೇಫ್ಟಿಗೋಸ್ಕರ ಫಸ್ಟ್ ಏಡ್ ಅದು ಇದು ಅಂತ ಇಟ್ಕೊಂಡಿರ್ತೀವಿ. ಏನಾದ್ರು ಚಿಕ್ಕ ಪುಟ್ಟ ಆಕ್ಸಿಡೆಂಟ್ಗಳಾದ್ರೆ. ಸೊ ಇನ್ನೇನ್ ಸೇಫ್ಟಿ ಕೊಡ್ಬೇಕಂತ ನನಗೆ ಗೊತ್ತಿಲ್ಲ, ನನಗೆ ಅಷ್ಟೇ ಗೊತ್ತಿರೋದು. ನಿಮ್ ಪ್ರಕಾರ ಏನ್ ಕೊಡ್ಬೋದು? ನಮ್ಮ ಪ್ರಕಾರ ಅಲ್ಲ, ನಿಮ್ ಪ್ರಕಾರ ಹೇಳಿ. ಏನೇನು? ಅದೇ ಹೆಲ್ಮೆಟ್ ಕೊಡ್ತೀವಿ ಸರ್. ಹೆಲ್ಮೆಟ್ ಕೊಡ್ತೀರಾ ಅಷ್ಟೇ? ಸೇಫ್ ಡ್ರೈವ್ ಕೊಡ್ತೀರಾ? ಸರ್ ಡೆಫಿನೆಟ್ಲಿ ಸರ್. ಸೇಫ್ ರೈಡ್ ನಾವು ಅವ್ರಿಗೆ ಸೇಫ್ ರೈಡ್ ಕೊಟ್ರೆ ಏನಾದ್ರು ಸ್ವಲ್ಪ ಬೇಗ ಆಗ್ಲಿ ಅಂತ ಹೇಳ್ಬಿಟ್ಟು ಮಾಡ್ತೀವಿ ಸರ್. ಈಗ ನಾವು ಅವ್ರಿಗೆ ಸೇಫ್ ರೈಡ್ ಕೊಟ್ರೇನೆ ತಾನೇ ನಾನ್ ಸೇಫು. ನಾನು ಅವ್ರಿಗೆ ಸೇಫ್ ರೈಡ್ ಕೊಡ್ಲಿಲ್ಲ ಅಂದ್ರೆ ನಾನ್ ಸೇಫ್ ಆಗಿಲ್ಲ ಅಂದ್ರೆ, ಸಾರಿ, ನಾನ್ ಸೇಫ್ ಇದ್ರೆ ತಾನೇ ಅವರು ಸೇಫು. ಈಗ ರ್ಯಾಶ್ ಡ್ರೈವ್ ಮಾಡ್ತಾರೆ ಅಂತಂದ್ರೆ ಈಗ ಕೆಲವು ಕಸ್ಟಮರ್ಸ್ ಎಮರ್ಜೆನ್ಸಿ ಇರ್ತದೆ, ಅವ್ರು ಕೇಳಿದ್ರೆ ಮಾತ್ರ ರ್ಯಾಶ್ ಡ್ರೈವ್ ಮಾಡ್ತೀವಿ. ಈಗ ಕೆಲವರು ಅರ್ಜೆಂಟ್ ಆಗಿ ಹೋಗ್ಬೇಕು ಸರ್, ಹೋಗಿ ಅಂತಾರೆ. ಅಂತ ಟೈಮಲ್ಲಿ ಹೋಗ್ತೀವಿ ಹೊತ್ತು. ಅದು ಬಿಟ್ರೆ ರ್ಯಾಶ್ ಡ್ರೈವ್ ಎಲ್ಲ ಯಾರು ಮಾಡಲ್ಲ. ಅನ್ ಕೇಸ್ ಮಾಡಿದ್ರು ಯಾರೋ ಒಬ್ಬ ಮಾಡಿದ್ರು ಮಾಡ್ಬೋದೇನೋ, ನಮಗ್ ಗೊತ್ತಿಲ್ಲ. ಬೆಸ್ಟ್ ಕಸ್ಟಮರ್ ಅಂತ ಯಾರು ಅಂತ ಹೇಳಿಲ್ಲ ನೀವು? ಬೆಸ್ಟ್ ಕಸ್ಟಮರ್ ಅದು ಹೇಳಿದ್ನಲ್ಲ, ಅದೇ ಒಬ್ಬ ಕಸ್ಟಮರ್ ಕರ್ಕೊಂಡ್ ಟ್ರೈ. ಅದೇ ವರಸ್ಟ್ ಕಸ್ಟಮರ್ ಹೇಳಿಲ್ಲ? ವರಿಷ್ಠ ಅಂದ್ರೆ ಒಂದ್ಸರಿ ಇಲ್ಲ, ಒಂದ್ಸರಿ MG ರೋಡ್ ಇಂದ ಯಲಹಂಕ ಬುಕ್ ಆಗಿರ್ತದೆ. ಪಿಕಪ್ ಹತ್ರ ಹೋಗಿರ್ತೀನಿ, 3 ಜನ ಬಂದು 3 ಜನ ಕುಡ್ದ್ಬಿಟ್ಟಿರ್ತಾರೆ. 3 ಜನ ಕುಡ್ದ್ಬಿಟ್ಟು ನನಗೆ ಈಗಲೂ ಲಾಜಿಕ್ ನನ್ಗೆ ಅರ್ಥ ಆಗ್ಲಿಲ್ಲ. 3 ಜನ ನಾವು ಗಾಡಿಯಲ್ಲೇ ಬರ್ತೀವಿ ಅಂತಾರೆ, 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತೀನಿ ಅಂತಾರೆ. ಅದೇ 500 ರೂಪಾಯಿ ಖರ್ಚು ಮಾಡಿ ಆಟೋದಲ್ಲೇ ಹೋಗ್ಬೋದಲ್ಲ ಅವರು. ನಾನು ಅವ್ರಿಗೆ ಎಷ್ಟ ಹೇಳಿದ್ರು ಆ ಹಿಂದಿಯವ್ರಿಗೆ ಅದು ಅರ್ಥ ಆಗ್ಲಿಲ್ಲ. ಒಂದು ನನಗೆ ಹಿಂದಿ ಸರಿಯಾಗಿ ಕನ್ವೆ ಮಾಡಕ್ ಬಂದಿಲ್ಲ, ಇಲ್ಲ ಅವ್ರಿಗೆ ಕನ್ನಡದಲ್ಲೇ ಏನೋ ಅರ್ಥ ಆಗಲ್ಲ ಬಡಿ ಮಕ್ಳಿಗೆ. ನನಗೆ ಅರ್ಥನೇ ಆಗ್ಲಿಲ್ಲ. ರೈಡ್ಗೆ 270 ರೂಪಾಯಿನೋ ಒಂದಿರ್ತದೆ. 270 ಮೇಲೆ 500 ರೂಪಾಯಿ ಎಕ್ಸ್ಟ್ರಾ ಕೊಡ್ತಾರಂತೆ. ಅದೇ 500 ಪ್ಲಸ್ 270 770 ಅಲ್ಲಿ ಆಟೋನೇ ಮಾಡ್ಕೊಂಡು ಹೋಗ್ಬೋದು ಅವರು. ಕ್ಯಾಬೇ ಬರ್ತದೆ. ನನ್ಗೆ ಈಗಲೂ ಅರ್ಥ ಆಗ್ಲಿಲ್ಲ. ನಾವು ಗಾಡಿಯಲ್ಲೇ ಬರ್ಬೇಕು, ನಾವು 3 ಜನ ಗಾಡಿಯಲ್ಲೇ ಬರ್ಬೇಕು. ಕರ್ಕೊಂಡೋಗ ಸರ್, ಹೆಲ್ಮೆಟ್ ಇಲ್ಲ, 3 ಜನಕ್ಕೆ ಹೆಲ್ಮೆಟ್ ಬೇಕು, ಮತ್ತೆ ಸಿಗ್ನಲ್ ಅಲ್ಲಿ ಹಿಡಿದ್ರೆ ಎಲ್ಲರೂ ಪೊಲೀಸರು ಹಿಡಿದ್ರೆ ಕಮ್ಮಿ ನಾವು ಕಟ್ಕೊಂತೀವಿ ಅಂತಾರೆ. ಮೇ ಬಿ ಅದು ಅವ್ರ ಪರಿಣಾಮ ಅಲ್ಲ, ಅದು ಅವ್ರ ಒಳಗಡೆ ಪರಮಾತ್ಮ ಪರಿಣಾಮ ಅಂತ ಅನ್ಸುತ್ತೆ. ಏನು ಪೊಲೀಸ್ ಹಿಡಿದಿದ್ದಾರೆ ಸರ್? ಈ ತರ ಬೈಕ್ ಟ್ಯಾಕ್ಸಿ ಮಾಡ್ತೀವಿ ಅಂತ ಹಿಡಿದಿದ್ಯಾ? RTOದವ್ರು ಹಿಡಿತಾರೆ, ಹಿಡಿದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಚೆಕ್ ಮಾಡಿ. ನೀವು ನೋಡಿದಿರಲ್ಲ ಒಂದಷ್ಟು ಕಡೆ RTOದವ್ರು ಹಿಡಿದು ಕೆಲವು ಟೈಮಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಅಂದ್ಬಿಟ್ಟು ಬ್ಲಾಕ್ ಮಾಡಿರೋದು ಇದೆ. ಅಂಡ್ ರ್ಯಾಪಿಡೋನೇ ಮಾಡ್ತಿದ್ದೀರಾ ಅಂದ್ಬಿಟ್ಟು ಸೀಸ್ ಮಾಡಿ 5,000 ಪೆನಲ್ಟಿ ಹಾಕಿದ್ರೆ ಆ 5,000 ಕಂಪ್ನಿಯವರೇ ಕೊಟ್ಟು ಬಿಡಿಸ್ಕೊಂಡಿರೋದು ಇದೆ. ಹೌದಾ? ಹೌದು, ಅವೆಲ್ಲ ಆಗಿದಾವೆ. ಫೈನಲ್ ಆಗಿ ಬೈಕ್ ಟ್ಯಾಕ್ಸಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್? ಜನಕ್ಕೆ ಯೂಸ್ ಇದೆ ಸರ್, ಪಬ್ಲಿಕ್ ಯೂಸ್ ಇದೆ, ಜನಕ್ಕೆ ಬೇಕು. ಓಕೆನಾ? 99% ನನಗೆ ಗೊತ್ತಿರೋ ಪ್ರಕಾರ 99% ಜನಕ್ಕೆ ಬೇಕು. ಅಂಡ್ ಇನ್ನ ರೈಡರ್ಸ್ ಕಡೆ ಬಂದ್ರೆ ರೈಡರ್ಸ್ಗೆ ಸುಮಾರು ಒಳ್ಳೇದಾಗುತ್ತೆ ಸರ್. ಈಗಿನ ಜನಕ್ಕೆ ಈಗ ಎಕ್ಸಾಂಪಲ್ ನಾನೇ ತಗೊಳ್ಳಿ ಸರ್, ನನಗೆ ಕಮಿಟ್ಮೆಂಟ್ 40,000 ಅಂತ. ಸೊ ನನಗೆ 40,000 ಕೆಲಸ ಯಾರು ಸರ್ ಕೊಡ್ತಾರೆ? ಕೊಡಲ್ಲ ತಾನೆ, ಎಲ್ಲೂ ಆಗಲ್ಲ. ಸೊ ಆ ಒಂದು ಆಪ್ಷನ್ಗೋಸ್ಕರ ಅಲ್ಲಿ ಇದೆ. ಎಷ್ಟೋ ಜನಕ್ಕೆ ದುಡಿಯೋಕೆ ಈಸಿ ಆಗಿದೆ. ಬಟ್ ನಾವು ಅದೇ ನಾನು ಹೇಳೋದು ಫಸ್ಟ್ ಹೇಳ್ಕೊಬಾರ್ದು. ಅದಕ್ಕೆ ಆದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹೇಗೆ ಆಟೋದವ್ರಿಗೆಲ್ಲ ಇದೆ, ಅದೇ ತರ ಬರಲಿ, ನಾವು ಎಕ್ಸೆಪ್ಟ್ ಮಾಡ್ಕೊಳಕ್ ರೆಡಿ ಇದೀವಿ. ನನಗೆ ಎಷ್ಟು ಕಮಿಟ್ಮೆಂಟ್ ಇದೆ, ನನಗೆ ನನಗೆ ಎಕ್ಸಾಂಪಲ್ ನಾನೊಬ್ಬ ಇಲ್ಲಿ ಬಂದಿದ್ದೀನಿ ಅಂದ್ರೆ ನಾನೇನೋ ಒಂದು ಮನೆ ಕಟ್ಟಬೇಕು ಅಂತ ಆಸೆ. ಮನೆ ಕಟ್ಟಬೇಕು, ಮನೆ ಒಂದೇ ಒಂದು ಬಿಸ್ನೆಸ್ ಮಾಡ್ಬೇಕು, ಅಲ್ಲಿವರೆಗೂ ದುಡಿತೀನಿ. ಅದಾದ್ಮೇಲೆ ಒಂದು ಬಿಸ್ನೆಸ್ ಹಾಕೊಂಡು ನಾವು ಹೋಯ್ತೀವಿ. ಆ ತರ ಇದ್ರೆ ಓಕೆ. ಯಾರು ಪರ್ಮನೆಂಟ್ ಆಗಿ ಇಲ್ಲಿ ಬೈಕ್ ಟ್ಯಾಕ್ಸಿ ಯಾರು ಮಾಡಲ್ಲ ಸರ್. ಈಗ ಹೆಂಗಂದ್ರೆ ಒಂದಿನ ಕೆಲಸ ಮಾಡಿದ್ರೆ ಬೆನ್ನು ತಡ್ಕೊಳಕ್ಕಾಗಲ್ಲ. ಸೊ ಅಂತದ್ದು ಇದನ್ನ 6 ವರ್ಷ 7 ವರ್ಷ ಯಾರು ಮಾಡಲ್ಲ. ನನ್ಗೋತ್ರ 1 ವರ್ಷ ಮಾಡ್ಬೋದು, ಇಲ್ಲಾಂದ್ರೆ 1-2 ವರ್ಷ ಮಾಡ್ಬೋದು. ಅವ್ನ ಕಮಿಟ್ಮೆಂಟ್ ಸಾಲಗಳು ತೀರಿಸ್ಕೊಂಡು, ಇಲ್ಲ ಈಗ ಫಾರ್ ಎಕ್ಸಾಂಪಲ್ ಕೆಲವರು ಸಾಲ ತೀರ್ಸಕ್ಕಂತ ಬಂದಿರ್ತಾರೆ, ಕೆಲವ್ರು ಏನೋ ಬಿಸ್ನೆಸ್ ಮಾಡ್ಬೇಕು ಅಂತ, ಇಲ್ಲ ಏನೋ ಲೈಫ್ ಗೋಲ್ ರೀಚ್ ಮಾಡ್ಬೇಕು ಅಂತ ಬಂದಿರ್ತಾರೆ. ಅದಾಗೋವರೆಗೂ ಮಾಡ್ತಾರೆ, ಅದಾದ್ಮೇಲೆ ಹೋಯ್ತಾರೆ. ಇಲ್ಲಿ ಯಾರು ಪರ್ಮನೆಂಟ್ ಆಗಿ ನನಗೆ ಗೊತ್ತಿರೋ ಪ್ರಕಾರ ಯಾರು ಮಾಡಲ್ಲ. ಇನ್ನೇನು NS 200 ಪಲ್ಸರ್ ಎಲ್ಲ ಮಾಡ್ತಾರೆ, ಬುಲೆಟ್ ಅಲ್ಲೂ ಮಾಡ್ತಾರೆ ಸರ್. ಬುಲೆಟ್ ಅಲ್ಲಿ ಮಾಡ್ತಾರೆ, ಅವನ ಹತ್ರ ಗಾಡಿ ಇದೆ ಅವ್ನು ಮಾಡ್ತಾರೆ, KTM ಎಲ್ಲ ಮಾಡ್ತಾರೆ, ಅವನ ಹತ್ರ ಗಾಡಿ ಇದೆ ಮಾಡ್ತಾರೆ. BMW ಅಲ್ಲಿ ಮಾಡ್ಲಿ ಬಿಡಿ ಸರ್, ಅವ್ನ ಗಾಡಿ ಅದು ಅಲ್ಲ, ಏನೋ ಉಳಿತವ್ರ ಅದು ಅವ್ರ ಶೋಕಿ ಸರ್. ಕೆಲವರು ಶೋಕಿಗೆ ಮಾಡ್ತಾರೆ, ಕೆಲವರು ಟೈಮ್ ಪಾಸ್ ಮಾಡ್ತಾರೆ, ಕೆಲವರು ಈಗ ಫಾರ್ ಎಕ್ಸಾಂಪಲ್ ಸರ್ ಇನ್ನೊಂದ್ ತರನು ಹೇಳ್ಬೋದು.
ಈಗ ಏನೋ ಆಸೆಗೆ ಗಾಡಿ ತಗೊಂಡಿರ್ತಾರೆ, ಅದಕ್ಕೆ EMI ಕಟ್ಟಕ್ ದುಡ್ಡು ಬೇಕು ಸರ್, ಯಾರು ಕೊಡ್ತಾರೆ ಸುಮ್ನೆ? ಸೊ ಅದಕ್ಕಾದ್ರೂ ಬಂದಿರ್ತಾರೆ ಅವ್ನು. ಸರ್ ಈಗ ನಾನು ನಿನ್ನ ಕೇಳ್ತೀನಿ, ಈಗ ಕ್ಯಾಬ್ ನ ಬಂದು ಕ್ಯಾಬ್ ಬಂದ್ಬಿಟ್ಟು ಕೆಲವರು ಶಿಫ್ಟ್ ಅಲ್ಲಿ ಹಾಕಿರ್ತಾರೆ, ಕೆಲವರು ಬೇರೆ ಇರ್ತಾರೆ. ಈಗ ನಿಮ್ಗೆ ಗೊತ್ತಿದೆ ಊಬರ್ ಎಲ್ಲ ದೊಡ್ಡ ದೊಡ್ಡ ಐಷಾರಾಮಿ ಕಾರ್ಗಳಲ್ಲೇನೆ ಎಲ್ಲೋ ಬೋರ್ಡ್ ಮಾಡಿರೋದು ಇದಾವೆ. ಹೌದು. ಅವ್ರವ್ರು ಇದು ಸರ್, ಅದು ನಾವ್ ಕೇಳಕ್ಕಾಗುತ್ತಾ ಯಾಕಪ್ಪ ಮಾಡಿದ್ಯ ಅಂತ ಕೇಳಕ್ಕಾಗುತ್ತಾ? ಅವ್ರವ್ರು ಇದು ಅವ್ರವ್ರ ಕಮಿಟ್ಮೆಂಟ್ಗೆ ಅವ್ರ ಹತ್ರ ಯಾವ ಗಾಡಿಗಳಿದೆ ಅದ್ರಲ್ಲಿ ಮಾಡ್ತಾರೆ. ಬಟ್ ನಾವು ಹೇಳೋದಿಷ್ಟೇ, ಟೈಮ್ ಪಾಸ್ಗೆ ಸುಮ್ನೆ ಮಾಡಕ್ ಬರೋರು ಇಲ್ಲಿ ಬರಬೇಡಿ ಅಂತಾನೆ ಹೇಳ್ತೀನಿ ಸರ್. ಯಾಕಂದ್ರೆ ನಿಮ್ಮಿಂದ ಫುಲ್ ಟೈಮ್ ಮಾಡೋರ್ಗೆ ಕಷ್ಟ ಆಗುತ್ತೆ, ಅವ್ರ ಬಿಸ್ನೆಸ್ಗೆ ಎಫೆಕ್ಟ್ ಆಗುತ್ತೆ. ಸೊ ಅಷ್ಟ್ ಮಾತ್ರ ಹೇಳಕ್ಕಾಗುತ್ತೆ. ಅವ್ರಿಗೂ ಬೈಕ್ ಟ್ಯಾಕ್ಸಿ ಅವ್ರಿಗೆ ಎಫೆಕ್ಟ್ ಆಗುತ್ತೆ, ಆಟೋ ಚಾಲಕ ಅವ್ರಿಗೂ ಎಫೆಕ್ಟ್ ಆಗುತ್ತೆ. ಹೌದು, ಅದು ನಿಜನೇ, ಅದು ಒಪ್ಕೊಂತೀನಿ. ಓಕೆ, ಸೊ ಆತರ ಮಾಡ್ತೀನಿ ಅಂತಂದ್ರೆ, ಯಾಕಂದ್ರೆ ನೀವು ಅದ್ರಲ್ಲಿ ಬಂದು ನೀವು ದುಡಿದ್ರೆ ಒಂದು 500 ರೂಪಾಯಿ ದುಡಿದ್ರೆ ನೀವು 300 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡಿ 100 ರೂಪಾಯಿ 200 ರೂಪಾಯಿಗೋಸ್ಕರ ನೀವು ಬರೋದು ವೇಸ್ಟ್ ಅಂತ ನಾನು. ಓಕೆ ಸರ್, ಇವಾಗ ಸ್ವಲ್ಪ ಜನ ಆಟೋ ಚಾಲಕರು ಏನ್ ಹೇಳ್ತಾರೆ ಅಂದ್ರೆ ಬೈಕ್ ಟ್ಯಾಕ್ಸಿ ಬೇಡ, ಬೈಕ್ ಟ್ಯಾಕ್ಸಿಯಿಂದ ನಮ್ಗೆ ಬಿಸ್ನೆಸ್ ಕಮ್ಮಿ ಆಗ್ತಿದೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ. ಹೌದು ಸರ್, ಅದು ನಿಜಾನೇ. ನಾನು ಆಗ್ಲೇ ಹೇಳಿದ್ದೀನಿ ನಿಮ್ಗೆ ಆಲ್ರೆಡಿ, ಅದ್ರ ಬಗ್ಗೆ ಎಲ್ಲ ಹೇಳ್ಕೊಂಡ್ ಬಂದ್ಬಿಡ್ತೀನಿ. ಸೊ ಫೈನಲ್ ಆಗಿ ಏನ್ ಹೇಳೋದಂದ್ರೆ ಸರ್, ಈಗ ಆಟೋದವರು ನಾನು ಹೇಳೋದೇನಂತಂದ್ರೆ ಸರ್, ಆಟೋದವ್ರಿಗೆ ಬೈಕ್ ಟ್ಯಾಕ್ಸಿ ಬೇಡ ಅಂದ್ರೆ ಒಂದು ಹೋಗ್ಬಿಟ್ಟು ಗೌರ್ಮೆಂಟ್ನ ಕೇಳಬೇಕು. ಆಟೋದವರು ಹೋಗ್ಬಿಟ್ಟು ಇವ್ರನ್ನ ಕೇಳಬೇಕು, ಅಗ್ರಿಗೇಟ್ ಕಂಪ್ನಿಗಳ ಹತ್ರ ಕೇಳಬೇಕು. ದಯವಿಟ್ಟು ನಾನು ಪ್ರತಿಯೊಬ್ಬರದ್ದು ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನಂದ್ರೆ, ಯಾವುದೋ ಒಬ್ಬ ಬಡಪಾಯಿ ರೋಡಲ್ಲಿ ರೈಡರ್ ಸಿಕ್ದ ಅಂದ್ಬಿಟ್ಟು ಅವನನ್ನು ಹೋಗ್ಬಿಟ್ಟು ಅವನನ್ನು ಪ್ರಶ್ನೆ ಮಾಡಿ ಅವ್ನಿಗೆ ಓಡೋದು ಅವ್ನಿಗೆ ಇದು ಮಾಡಿದ್ರೆ ಏನ್ ಬಂದ್ಬಿಡ್ತದೆ. ಈಗ ಎಕ್ಸಾಂಪಲ್, ಒಂದೊಂದು ದಿನದಲ್ಲಿ ನೀವು 500 ಜನಕ್ಕೆ ನೀವು ಟಾರ್ಗೆಟ್ ಮಾಡ್ಕೊಂಡು ನೀವು ಮಾಡ್ಬೋದು, ಬಟ್ 500 ಜನ ನೀವು ಹೊಡೆದ್ಬಿಟ್ರೆ ಅಂದ್ಬಿಟ್ಟು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗ್ಬಿಡ್ತದ? ಇಲ್ಲ ತಾನೆ. ಎಂಡ್ ಆಫ್ ದ ಡೇ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗ್ಬೇಕಂದ್ರೆ ಒಂದು ಗೌರ್ಮೆಂಟ್ ಕೈಲಿದೆ, ಇಲ್ಲ ಕೋರ್ಟ್ ಕೈಲಿದೆ, ಇಲ್ಲಾಂದ್ರೆ ಕಂಪ್ನಿಯವ್ರ ಕೈಲಿದೆ. ನೀವು ಅಲ್ಲೋಗಿ ಪ್ರಶ್ನೆ ಮಾಡಿದ್ರೆ ನನ್ನ ಪ್ರಕಾರ ಒಳ್ಳೇದು ಅಂತ. ಅಂಡ್ ನೀವು ಹುಡುಗರಿಗೆ ಎದುರಿಸ್ತೀವಿ, ಹುಡುಗರಿಗೆ ಒಂದ್ಸರಿ ಎದುರಿಸ್ತೀವಿ, ಯಾರು ಇಲ್ಲಿ ಒಂದ್ಸರಿ ಈಗ ನೀವು ಒಬ್ರು ಹುಡುಗನಿಗೆ ಬೈದು ಇದು ಮಾಡ್ಬಿಟ್ರೆ ಅವನೇನು ಸ್ಟಾಪ್ ಮಾಡ್ಬಿಡ್ತಾನೆ ಸರ್, ಅವ್ನು ಹೊಟ್ಟೆ ಪಡಕ್ ಬಂದಿರ್ತಾನೆ. ಸೊ ಇವತ್ತು ನೀವು ಬೈದ್ರಿ ನೀನೇನು ಬೈಕೊಂಡು ಅವನು ನಾಳೆಯಿಂದ ಕೆಲಸ ಸ್ಟಾರ್ಟ್ ಮಾಡ್ತಾನೆ. ಸೊ ನನ್ನ ಪ್ರಶ್ನೆ, ನನ್ನ ಪ್ರಕಾರ ನಾನು ಅನ್ಕೊಳ್ಳೋದು, ಇವ್ರು ಹೋಗ್ಬಿಟ್ಟು ಕೇಳಬೇಕಾಗಿರೋದು ಗೌರ್ಮೆಂಟ್ನ ಅಂಡ್ ಕೋರ್ಟ್ನ ಮತ್ತೆ ಕಂಪ್ನಿಯವ್ರನ್ನ. ಸರ್ ಇವ್ರನ್ನ ಹೋಗ್ಬಿಟ್ಟು, ಫಾರ್ ಎಕ್ಸಾಂಪಲ್ ನೀವು ಹೋಗ್ಬಿಟ್ಟು ಗೌರ್ಮೆಂಟ್ನ ಕೇಳ್ತೀವಿ ಅಂದ್ರೆ ನಾವೇ ಬಂದು ನಿಮ್ಮ ಪರ ನಿಂತ್ಕೊಂತೀವಿ ಸರ್, ನಾವೇ ಬರ್ತೀವಿ ಬೇಕಾದ್ರೆ. ಸೊ ಇದು ಏನೋ ಒಂದು ಅಂತ್ಯ ಕೊಡ್ತಾರೆ ಅಂತಂದ್ರೆ, ಕ್ಲಿಯರ್ ಆಗುತ್ತೆ ಅಂತಂದ್ರೆ ಡೆಫಿನೆಟ್ಲಿ ನಾವು ಬಂದು ಆಟೋದವ್ರ ಪರ ನಿಂತ್ಕೊಂಡು ಸಪೋರ್ಟ್ ಮಾಡ್ತೀವಿ. ಯಾಕಂದ್ರೆ ಕ್ಲಿಯರ್ ಆಗ್ಬೇಕು. ಈ ತರ ಅವ್ರಿಗೂ ತೊಂದರೆ ಮಾಡಿ ಇವ್ರಿಗೂ ತೊಂದರೆ ಮಾಡಿ, ಈಗ ನೋಡಿ ಆಟೋ ಡ್ರೈವರ್ ಪಾಪ ಯಾರೋ ಒಬ್ಬ ಅವರು ಹೊಟ್ಟೆ ಪಡೆದು ಬಂದಿರ್ತಾರೆ, ಯಾವ್ದೋ ರೈಡರ್ ಮೇಲೆ ಕೈ ಮಾಡಿ ಅವ್ನು ಹೋಗಿ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಅವ್ರಿಗೂ ಪ್ರಾಬ್ಲಮ್, ನಮಗೂ ಪ್ರಾಬ್ಲಮ್. ಸೊ ಬೇಡ. ಸೊ ಎಂಡ್ ಆಫ್ ದ ಡೇ ಕ್ಲಿಯರ್ ಆಗ್ಬೇಕು. ಸೊ ಇದು ಕ್ಲಿಯರ್ ಆಗೋ ತರ ಮಾಡ್ಬಿಟ್ರೆ ಅದಕ್ಕೆ ನಮ್ ಸಪೋರ್ಟ್ ನಮ್ದು ಇದೆ ಸರ್. ಹೇಳ್ತೀವಿ. ಸೊ ಇಷ್ಟೇ ಸರ್, ಅದರಿಂದ ಒಳ್ಳೇದಾಗುತ್ತೆ. ಸೊ ಒಳ್ಳೇದಾಗುತ್ತೆ ಅಂದ್ರೆ ಅದನ್ನ ಬಿಡಿಸ್ಕೊಳ್ಳಿ, ಕೆಟ್ಟದಾಗುತ್ತೆ ಅಂದ್ರೆ ಗೌರ್ಮೆಂಟ್ ಅವ್ರ ಡಿಸಿಷನ್ ಕ್ಲಿಯರ್.